ಹೆಣ್ಣು ಮನಸ್ಸು ಮಾಡಿದ್ರೆ ಬಹುಶಃ ಏನನ್ನು ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳೋದಕ್ಕೆ ಸಾಕಷ್ಟು ನಿದರ್ಶನಗಳು ನಮ್ಮ ಸಮಾಜದಲ್ಲಿ ಇದೆ. ಸೊ ಸದ್ಯಕ್ಕೆ ಅಂಥ ಸಾಧಕಿ ಒಬ್ಬರು ನಮ್ಮ ಕಣ್ಣು ಎದುರುಗಡೆ ಇದ್ದಾರೆ. ನಾನು ಚಿಕ್ಕ ವಯಸ್ಸಿಂದ ನಾನು ಹಾಡು, ಸಂಗೀತ, ಸಾಹಿತ್ಯದ ಮನೆ ವಾತಾವರಣದಲ್ಲಿ ಬಂದಿದ್ದು. ನಮ್ಮ ಮನೇಲಿ ಕೃಷ್ಣಾಷ್ಟಮಿ ತುಂಬಾ ದೊಡ್ಡ ಹಬ್ಬ. ಕೃಷ್ಣಾಷ್ಟಮಿ ಬರುತ್ತೆ ಅಂದ್ರೆ ಅಪ್ಪ ನಮ್ಗೆ ಏನು ಬಹುಶಃ ಅಲ್ಟಿಮೇಟ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಂಧದ ಬೀಡು. ಹೆಣ್ಣು ಮನಸ್ಸು ಮಾಡಿದ್ರೆ ಬಹುಶಃ ಏನನ್ನು ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳೋದಕ್ಕೆ ಸಾಕಷ್ಟು ನಿದರ್ಶನಗಳು ನಮ್ಮ ಸಮಾಜದಲ್ಲಿ ಇದೆ. ಸೊ ಸದ್ಯಕ್ಕೆ ಅಂಥ ಸಾಧಕಿ ಒಬ್ಬರು ನಮ್ಮ ಕಣ್ಣು ಎದುರುಗಡೆ ಇದ್ದಾರೆ. ಸೊ ಇವರು ರಾಗಲೋಕದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿರುವಂತಹ ಉತ್ಸಾಹಿ ಅಂತಲೇ ಹೇಳ್ಬೋದು ಅನಿಸುತ್ತೆ. ಸೊ ಇಟ್ಸ್ ನನ್ ಅದರ್ ದೆನ್ ಡಾಕ್ಟರ್ ಜಯಶ್ರೀ ಅರವಿಂದ್ ಅವರು. ಮೇಡಮ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದ. ಹೇಗಿದ್ದೀರಾ ಮ್ಯಾಮ್? ಪರವಾಗಿಲ್ಲ. ಹೆಂಗೆ ಎನರ್ಜೆಟಿಕ್ ಆಗಿದ್ದೀರಾ? ಅದು ಬಿಕಾಸ್ ಆಫ್ ಮೈ ಮ್ಯೂಸಿಕ್ ಅಂಡ್ ಮೈ ಲಿರಿಕ್ಸ್. ಸಾಹಿತ್ಯ ಸಂಗೀತದಿಂದ ಯಾವಾಗಲೂ ನಾವು ಇದ್ದೇ ಇರ್ತೀವಿ. ಹೌದು, ಅದು ನಮ್ಮ ಜೊತೆ ಇರೋದ್ರಿಂದ ಎಷ್ಟೇ ಬೇರೆ ಬೇರೆ ಅಲೆಗಳು ಬಂದರೂ ಕೂಡ ತಿರ್ಗಾ ಒಂದ್ ಸ್ವಲ್ಪ ಹೊತ್ತು ಮತ್ತೆ ತಿರ್ಗಾ ಹಾಗೆ ಸರಿ ಆಗ್ತೀವಿ, ಸೆಟ್ ಆಗ್ತೀವಿ. ಮೇಡಮ್ ಬಗ್ಗೆ ಮಾತಾಡಬೇಕು ಅಂತಾದಾಗ ನಂಗೆ ಸ್ವಲ್ಪ ಭಯ ಆಗತ್ತೆ. ಯಾಕೆಂತಂದರೆ ರಾಗಲೋಕ ಅನ್ನುವಂಥದ್ದು ದೊಡ್ಡ ಸಮುದ್ರ ಇದ್ದಾಗೆ. ಸೊ ಅಲ್ಲಿ ಸಾಕಷ್ಟು ಕೆಲಸ ಮಾಡಿದಂಥವ್ರು ನೀವು. ಸೊ ರಾಗ ಸಂಯೋಜನೆ ಆಗಿರ್ಬೋದು, ಹಾಡುಗಾರಿಕೆ ಆಗಿರ್ಬೋದು, ರಚನೆ ಆಗಿರ್ಬೋದು, ಸೊ ಮ್ಯೂಸಿಕ್ ಕಂಪೋಸಿಂಗ್ ಆಗಿರ್ಬೋದು, ಕವಿತೆಗಳನ್ನು ಬರೆಯೋದಾಗಿರ್ಬೋದು, ಸಾಕಷ್ಟು ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಿದ್ದೀರಾ. ಸೊ ಈ ವ್ಯಾಪ್ತಿ ಬಿಟ್ಟು ನಾನು ಹೆಂಗೆ ಮಾತಾಡಿಸ್ಬೋದು ಅಂತ ಹೇಳ್ಕೊಂಡು ಸುಮಾರು ಹೊತ್ತು ಯೋಚನೆ ಮಾಡಿದ್ದಿದೆ. ಸೊ ನಿಮ್ಮಲ್ಲೇ ಕೇಳಬೇಕು ಮ್ಯಾಮ್, ಯಾಕೆಂತಂದರೆ ಒಂದು ಹೆಣ್ಣು ಅನ್ನುವಂಥದ್ದು ಸಮಾಜದ ಎದುರಿಗೆ ಬಂದಾಗ ಒಂದು ಜವಾಬ್ದಾರಿಯುತ ಹೆಣ್ಣಾಗ್ತಾಳೆ. ಮನೆಯೊಳಗಡೆ ಒಬ್ಳು ಗೃಹಿಣಿ ಆಗಿರ್ತಾಳೆ, ನೀವೊಬ್ರು ಮಡದಿ ಆಗಿದ್ದೀರಿ, ತಾಯಿ ಆಗಿದ್ದೀರಿ. ಸೊ ಈ ಪಾತ್ರದ ಬಗ್ಗೆ ಮಾತಾಡ್ಬೋದೇನೋ ಅಂತ ಅಂದ್ಕೊಂಡೆ ನಾನು. ಸೊ ಹೇಳಬೇಕು ಮ್ಯಾಮ್, ಇದರ ಆಚೆಗಿನ ನಿಮ್ಮ ಪ್ರಪಂಚ, ಮನೆಯೊಳಗಿನ ಜಯಶ್ರೀ ಅವರ ಪ್ರಪಂಚ ಹೇಗಿದೆ ಅಂತ ಹೇಳಿ. ನನ್ನ ಸುತ್ತ ಇರುವಂತಹ ಜನಗಳು ನನ್ನ ಬಗ್ಗೆ ತುಂಬ ಹೇಳ್ತಾರೆ. ನಾನು ಚಿಕ್ಕ ವಯಸ್ಸಿಂದ ನಾನು ಹಾಡು, ಸಂಗೀತ, ಸಾಹಿತ್ಯದ ಮನೆ ವಾತಾವರಣದಲ್ಲಿ ಬಂದಿದ್ದು. ನಮ್ಮ ತಾಯಿಯವ್ರು ಚಿಕ್ಕ ವಯಸ್ಸಿಂದ ಹಾಡ್ತಾ ಇರೋ, ಯಾವಾಗಲೂ ಹಾಡ್ತಾನೆ ಇರೋರು. ನಮ್ಮ ತಾಯಿ ಕೆಲಸ ಮಾಡ್ತಾ, ನೀರು ಸೇರ್ಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ ಹಾಡ್ಕೊಂಡೇ ಇರೋರು. ದೇವ್ರ ನಾಮ ಹಾಡ್ತಾನೆ ಇರೋರು, ಸಂಪ್ರದಾಯ ಹಾಡುಗಳೆಲ್ಲ. ನಾನು ಬೆಂಗಳೂರಿಗೆ, ನಾನು ಮೈಸೂರಲ್ಲಿ ಹಳ್ಳಿಲಿ ಶಾಲೆ ಸೇರಿದೆ, ಬೆಂಗಳೂರು ಬಂದು ಸೇರಿದೆ. ನಾನು ದೊಡ್ಡಮ್ಮನ ಮನೇಲಿದ್ದೆ. ಅದು ಚಿನ್ನಕ್ಕ ಅಂತ ಕರೆಯೋದು, ನಮ್ಮ ತಂಗಮ್ಮ ಅಂತ ಅವ್ರ ಹೆಸರು, ಎರಡು ಒಂದೇ. ತಂಗಮ್ಮನ ತಮಿಳು, ಚಿನ್ನಕ್ಕ ಅನ್ನೋದು ಕನ್ನಡ. ಅವ್ರ ಇದ್ದೆ. ಅವ್ರು 7 ಜನ ಮಕ್ಕಳು. ಆದರೂ 8ನೇ ಒಳಗೆ ನನ್ನ ಪ್ರೀತಿಯನ್ನು ನೋಡ್ಕೊಂಡ್ರು. ಅವ್ರ ಮನೇಲಿ ನಾನು ಹಾಡು ಮತ್ತು ಸ್ತೋತ್ರಗಳು, ಸಂಪ್ರದಾಯ ಹಾಡು ಅದೆಲ್ಲ ಕಲಿತೆ. ನಮ್ಮ ದೊಡ್ಡಮ್ಮ ಕಲಿಸ್ಕೊಡೋರು ನನಗೆ. ಚಿಕ್ಕ ವಯಸ್ಸಿಂದ ನನಗೆ ರಂಗೋಲಿ ತುಂಬ ಇಷ್ಟ. ರಂಗೋಲಿ ಬಿಡೋದು ಈ ಮನೇಲಿ ಆಯಿತು ಅಂದರೆ ನಮ್ಮ ಸಂಪ್ರದಾಯದಲ್ಲಿ ಗೊತ್ತಲ್ಲ, ಹಬ್ಬ ಆದರೆ ಮನೆ ಒರೆಸೋದು, ಈ ಅಕ್ಕಿ ರುಬ್ಬಿ ನೆನೆಸಿಬಿಟ್ಟು ಮಾವುಕೋಲ್ ಅಂತ ನಾವು ತಮಿಳಲ್ಲಿ ಹೇಳೋದು, ಅದನ್ನು ರಂಗೋಲಿ ಬಿಡೋದು ಅದೆಲ್ಲ ನಾನು ಬಿಡ್ತಾ ಇದ್ದೆ. ಅದ್ರ ದ್ರಾಕ್ಷಿ ಗೊಂಚಲು, ಬಾತುಕೋಳಿ ಬರೋದು ಎಕ್ಸ್ಪರ್ಟ್ ನಾನು. ಆವಾಗ ನನಗೆ 7 ವರ್ಷ ಇದ್ದಾಗ. ಆಗಿಂದ ಎಲ್ಲ ಮನೆಯಲ್ಲೆಲ್ಲ ರಂಗೋಲಿ ನಂದೇ ಕೆಲಸ. ಜಯಶ್ರೀ ರಂಗೋಲಿ ಹಾಕ್ತಾ ಇದ್ದೆ. ಅದನ್ನ ನೋಡಿ ನಮ್ಮ ದೊಡ್ಡಪ್ಪ ತುಂಬ ಖುಷಿ ಪಡೋರು. ನೋಡು ದ್ರಾಕ್ಷಿ ಗೊಂಚಲು ಹೆಂಗೆ ಬರೆದಿದ್ದಾಳೆ, ದ್ರಾಕ್ಷಿ ಕಿತ್ಕೋಬೋದು ಹಂಗಿದೆ ಅಂತ ಹೇಳೋದು ನಮ್ಮ ದೊಡ್ಡಪ್ಪ. ಅದೆಲ್ಲ ನನಗೆ ಮೋಟಿವೇಶನ್ ಆಗ್ತಾ ಇತ್ತು. ಆಮೇಲೆ ಚಿಕ್ಕ ವಯಸ್ಸಿಂದ ಡಾನ್ಸು, ಹಾಡು. ಆಮೇಲೆ ನನಗೆ ಕ್ರಾಫ್ಟ್ ಅಂತ ಒಂದು ಪೀರಿಯಡ್ ಇತ್ತು ನಾನು ಓದ್ತಾ ಇದ್ದಾಗ, 7ನೇ ಕ್ಲಾಸಲ್ಲಿ. ಆಗ ನಾನು ಕ್ರೋಶ ಕಲಿತೆ. ಕ್ರೋಶ ಮತ್ತೆ ಎಂಬ್ರಾಯ್ಡ್ರಿ ಮಾಡೋದು, ಪೇಂಟಿಂಗ್ ಮಾಡೋದು ಅದರ ತುಂಬ ಇಷ್ಟ. ಚಿತ್ರಕಲೆ ತುಂಬ ಇಷ್ಟ ನನಗೆ. ನನ್ನ ಆಗ ಏನಂದರೆ ನಮ್ಮ ಹಳ್ಳಿ, ನಮ್ಮ ಮನೇಲಿ ಗೋಡೆಲೆಲ್ಲ ನಾವು ಕೃಷ್ಣ, ಅಂಬೆಗಾಲು ಇಡೋದು ಅದೆಲ್ಲ ನಾನು ಚಿತ್ರ ಬರಿತಾ ಇದ್ದೆ. ಆಮೇಲೆ ನಾನು ಕಾಲೇಜಿಗೆ ಬಂದಾಗ ಈ ಬಣ್ಣದ ರಂಗೋಲಿ ತುಂಬಿಸ್ತಾರಲ್ಲ, ಆ ಕಾಂಪಿಟೇಷನ್ಗೆಲ್ಲ ಹೋಗವೆ. ಅದರಲ್ಲಿ ಒಂದು ಗಣೇಶ ಅಂಬೆಗಾಲು ಇಟ್ಕೊಂಡ್ಬಂದು, ವಿಶೇಷವಾಗಿ ನನ್ನ ಮನಸ್ಸಲ್ಲಿ ಬೇರೆ ಥರ ವಿಷನು, ಗಣೇಶ ಯಾಕೆ ಕೃಷ್ಣ ಥರ ಅಂಬೆಗಾಲು ಇಡಬಾರ್ದು ಅಂತ ಗಣೇಶ ಅಂಬೆಗಾಲು ಇಟ್ಕೊಂಡು ಬಂದು, ದಟ್ ಈಸ್ ನಾ ಹೇಳ್ತಾ ಇರೋದು ನಿಮಗೆ 1969. ಆಮೇಲೆ ನಾನು ಬಂದು ರಂಗೋಲಿ ಹಾಕೋದು, ಬಣ್ಣ ತುಂಬೋದು, ಅದಕ್ಕೆ ನಂಗೆ ಪ್ರೈಸ್ ಬರೋದು. ಈ ರೋಟರಿ ಕ್ಲಬ್ಬಿಂದ ಈ ಕಾಂಪಿಟೇಷನ್ ಇಡೋರು, ಬಣ್ಣದ ರಂಗೋಲಿ ತರತರಾವರಿ ಇಟ್ಟಿರೋರು, ಎಷ್ಟು ಜನ, ದೊಡ್ಡ ಹಾಲು. ಕೆಲವರು ನನ್ನ ಫ್ರೆಂಡ್ಸು ಈ ಕಾರ್ಪೆಟ್ ಹಾಕಿರೋರು, ಸೇಮ್ ಕಾರ್ಪೆಟ್ ಥರನೇ, ಚೌಕ ಬಣ್ಣ ಬೇರೆ. ಅದು ಕಾರ್ಪೆಟ್ ಹೀಗೆ ಆ ಕಾರ್ನರ್ ಹೀಗೆ ಮಡಿಸಿದ್ರೆ ಅದು ಹೆಂಗಾಗುತ್ತೆ, ಅದ್ರ ಹಂಗೆ ಮಡಿಸ್ದಂಗೆನೆ ಬಣ್ಣ ತುಂಬೋರು, ಶೇಡ್ ಎಲ್ಲ ಹಾಕುವಂತ ಹಂಗೇನೆ ಹಿಂಗೆ ಮಡಿಸ್ದಂಗೆ, ಹಿಂಗೆ ಮಡಿಸಿದ್ರೆ ಹೆಂಗಾಗುತ್ತೆ ಹಂಗೆ.
ನನಗೆ. ನಾನು ಪ್ರತಿ ಸಲ ನಾನು ಸ್ವಲ್ಪ ಆಧ್ಯಾತ್ಮಿಕ ಆಗ್ಲೇನೆ ದೇವರು ದಿಂಡ್ರು. ಪ್ರತಿ ಸಲ ಕೃಷ್ಣ ಮಡಕೆ ಮೇಲೆ ಮಡಕೆ ಹಾಕೊಂಡು ಕಾಲು ಹೀಗೆ ಕುತ್ಕೊಂಡು ಬೆಣ್ಣೆ ತಿನ್ನೋದು, ಆಮೇಲೆ ಇವನು ಗಣೇಶ ಅಂಬೆಗಾಲು ಇಟ್ಕೊಳ್ಳೋ ಅದೆಲ್ಲ ಬರಿತಾ ಇದೆ. ಪ್ರತಿ ವರ್ಷ ನಂಗೆ ಪ್ರೈಸ್ ಬರೋದು, ಪ್ರತಿ ವರ್ಷ. ಹಾಗಾಗಿ ರಂಗೋಲೆ, ಬಣ್ಣದ ರಂಗೋಲೆ ಇಷ್ಟ. ಆಮೇಲೆ ಸ್ವಲ್ಪ ದೊಡ್ಡೋಳಾದ್ಮೇಲೆ ಬಿ ಮ್ಯೂಸಿಕ್ ಮಾಡಿದೆ ನಾನು. ಆದ್ಮೇಲೆ ಮಾಡಿದಾಗ ನಾನು ನಮ್ಮನೆ ಅಂದರೆ ಈ ಮದುವೆ ಮನೇಲಿ ಈ ಕೊಬ್ಬರಿ ಅದನ್ನ ಕೊಡ್ತಾರೆ ಎಂಗೇಜ್ಮೆಂಟ್ ಆದಾಗ ತಟ್ಟೆಯಲ್ಲಿ, ಅದ್ರಲ್ಲೆಲ್ಲ ಬರ್ದು ಅದನ್ನು ಕೊಡ್ತಾರೆ. ಅದ್ರಲ್ಲಿ ಏನೋ ಚಿತ್ರ ಎಲ್ಲ ಕರೆದು ಬೇಡು, ಅದನ್ನ ತುಂಬಾ ಎಕ್ಸ್ಪರ್ಟ್ ನಾನು. ನಮ್ಮ ಮನೆಯಲ್ಲಿ ಯಾರದೇ ಮದುವೆ ಆದ್ರೂ ಜಯಶ್ರೀ ಹೇಳ್ಬಿಡಿ ಅಂತ ಮನೆಗೆ 5 ಕೊಬ್ಬರಿ ಕಳ್ಸೋರು. ಅದರಲ್ಲಿ ನಾನು ಚಿತ್ರ ಬರ್ಕೋತಾ ಇದ್ದೆ, ದೇವ್ರ ಫೋಟೋ ಎಲ್ಲ ಬಿಡಿಸುವಂತ. ನಾವು ದೇವ್ರ ಫೋಟೋ ಜೊತೆಗೆ ಈ ಬೇಲೂರು ಶಿಲಾಬಾಲಿಕೆ ಎಲ್ಲ ನಾನೇ ಬರೆದು, ಆ ಶಿಲಾಬಾಲಿಕೆ ಬರುತ್ತಲ್ಲ ಅದು, ಮತ್ತೆ ಇದೆಲ್ಲ ಇವಳು ಕನ್ನಡಿ ನೋಡಿದ್ದು ಅದೆಲ್ಲ ಬರೆದು ನಾನು ಕೆತ್ತಬಿಟ್ಟು ಕೊಡವೆ. ಅಂದ್ರೆ ಹೆಂಗ್ ಕಲ್ತ್ರಿ ಅಂತ ಹೇಳ್ಕೊಂಡು? ಅದ ನಾನು ಈಗ ಬೇರೆ 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 ನೋಡಿ ಕಲ್ತೆ, ನಂಗೆ ಯಾರು ಹೇಳ್ಕೊಟ್ಟಿದ್ದೇ ಇಲ್ಲ. ಆಮೇಲೆ ನಾವು ಶ್ರೀ ವೈಷ್ಣವರು, ನಮ್ಮ ಮನೇಲಿ ಕೃಷ್ಣಾಷ್ಟಮಿ ತುಂಬಾ ದೊಡ್ಡ ಹಬ್ಬ. ಅವತ್ತಿಗೆಲ್ಲ ಹಣ್ಣುಗಳೆಲ್ಲ ಈ ತರ ಒಂದು ಚಪ್ರ ತರ ಮಾಡಿ ಕಟ್ತೀವಲ್ಲ, ಅವತ್ತೇನ್ ಮಾಡ್ತೀವಿ, ಆಗ ಏನ್ ಮಾಡ್ತಾ ಇದ್ದೆ ನಾನು ಪ್ರತಿ ವರ್ಷ ನಾನು ಆ ಕೊಬ್ಬರಿನಲ್ಲಿ ಕೃಷ್ಣನ ಕೆತ್ತಿ ಫುಲ್ ತೆಗೆದ್ಬಿಡೋದು, ಕೃಷ್ಣ ಕೆತ್ತಿ ಮಧ್ಯೆ ತೂತ್ ಮಾಡಿ ಒಳಗೆ ಬಲ್ಬ್ ಬಿಡ್ತಾ ಇದ್ವಿ. ಬಲ್ಬ್ ಬಿಡೋದ್ ಕೆಲಸ ನಮ್ಮ ಅಣ್ಣ, ಅದೆಲ್ಲ ನಂಗೆ ಬರಲ್ಲ, ಅವರೇ ನಮ್ಮ ಅಣ್ಣ ನಮ್ಮ ತಂದೆ ಎಲ್ಲ ಮಾಡೋರು. ನಾನು ಬರೀ ಪ್ರತಿ ಸಲ ಅದಕ್ಕೆ ನಾವು 15 ದಿವಸ ಮುಂಚೆನೆ ಶುರು ಮಾಡ್ತಾ ಇದ್ವಿ. ಎಲ್ಲ ಮಾಡಿ ಕೃಷ್ಣನ ಬೆಣ್ಣೆ ಹಿಂಗೆ ನಾಟ್ಯ ಕೃಷ್ಣ, ಅಂಬೆಗಾಲ್ ಕೃಷ್ಣ ಎಲ್ಲ ಕೃಷ್ಣ ಮಾಡಿ ಕೊನೆ ಶ್ರೀಕೃಷ್ಣ ವೈಜಯಂತಿ ಅಂತ ಬರೆದು ಅದನ್ನ ಕೆತ್ತಿ ಅದನ್ನ ಹೀಗೆ ಅಲ್ಲಿ ತೂಗ್ ಬಿಡ್ಬೇಕಲ್ಲ ಚಪ್ರಕ್ಕೆ, ಅದು ಬಿಡ್ತಾ ಇದ್ದೆ. ಅದಕ್ಕೆ ಮುಂಚೆನೆ ಅದಕ್ಕೂ ಬೇರೆ ವಿಶೇಷವಾದಂತಹ ಫ್ಲಾಟ್ ಆಗಿ ಉರುಟಾಗಿರೋಂಥ ಕೊಬ್ಬರಿನ ಸೆಲೆಕ್ಟ್ ಮಾಡಿ ಮತ್ತೆ ಇದೆಲ್ಲ ತುಂಬಾ ಆಸೆ. ಕೃಷ್ಣಾಷ್ಟಮಿ ಬರುತ್ತೆ ಅಂದ್ರೆ ಅಪ್ಪ ನಮ್ಗೆ ಏನು ಬಹುಶಃ ಅಲ್ಟಿಮೇಟ್, ಅದಕ್ಕಿಂತ ನಮ್ಗೆ ಖುಷಿನೇ ಇಲ್ಲ ಆ ಥರ ಅದು ಮಾಡ್ತಾ ಇದ್ದೆ. ಆಮೇಲೆ ಕ್ರೋಶ, ಈಗಲೂ ಕ್ರೋಶ ಹಾಕ್ತೀನಿ, ಮೊಮ್ಮಕ್ಕಳಿಗೆಲ್ಲ ಹಾಕಿದ್ದೀನಿ, ಮಕ್ಕಳಿಗೆಲ್ಲ ಲಂಗ ಹಾಕಿದ್ದೀನಿ, ದೊಡ್ಡ ಈ ಥರ ಬೆಡ್ ಸ್ಪ್ರೆಡ್ಗಳು, ಮತ್ತೆ ಈಗಲೂ ಹಾಕ್ತಾ ಇದ್ದೀನಿ. ಈಗ ಲಾಸ್ಟ್ ವೀಕ್ ಕೂಡ ಒಂದು ಪೋಂಚೋ ಥರ ನಮ್ಮ 2ನೇ ಮಗಳು ಕೆನಡಾಯಿಂದ ಬಂದಿದ್ಲು, ಅವಳು ದೊಡ್ಡ ಮಗಳು ಸ್ವರ ಅಂತ, ಅವಳು ಅಲ್ಲಿ ಮ್ಯೂಸಿಕ್ ಕಾಂಪಿಟೇಷನ್ ಎಲ್ಲ ಕಡೆ ಪ್ರೈಸ್ ತಗೊಂಡ್ಲು. ಅವಳಿಗೇನಾದ್ರು ನಾನು ಪ್ರೈಸ್ ಕೊಡ್ಬೇಕಲ್ಲ, ಅದಕ್ಕೆ ಒಂದು ಪೋಂಚೋ ತರ ಹಾಗೆ ಕಟ್ಟಿದ್ರೆ ಫ್ರಾಕು, ಇಲ್ಲಿ ಹಾಕಿದ್ರೆ ಪೋಂಚೋ ಅಂತ ಗೊತ್ತಲ್ಲ, ಹಿಂಗೆ ಹಾಕೊಳ್ಳೋದು, ಆ ಥರ ಒಂದು ಹಾಕಿ ಕಳಿಸಿದೆ. ಅದು ಹೀಗೆ ಈಗಲೂ ಇಷ್ಟ ನಂಗೆ, ಕಲೆನೂ ತುಂಬಾ ಇಷ್ಟ. ನಮ್ಮ ತಾಯಿಯವರು ತುಂಬಾ ಇಷ್ಟ, ನಮ್ಮ ತಾಯಿಯವ್ರಿಗೆ. ಅವರು ಆಗ್ಲೇ ಹಾಕೋರು, ಕ್ರೋಶ ಹಾಕೋರು, ಎಂಬ್ರಾಯ್ಡ್ರಿ ಮಾಡೋರು. ನಮ್ಮ ಅಜ್ಜಿ ರಂಗಲಕ್ಷ್ಮಿ ಅಂತ, ಅವ್ರಿಗೆ ಎಷ್ಟು ಜಾಣೆ ಆಗಿನ ಕಾಲದಲ್ಲಿ ಅಂದರೆ, ಸಣ್ಣ ಮಣಿ, ಈ ಸಾಸಿವೆಗಿಂತ ಚಿಕ್ಕದ ಮಣಿ, ಅದರಲ್ಲಿ ಈ ಫುಲ್ಲು ಹಸೆ ಹಾಕಿ ಅದನ್ನು ಫೋಟೋ ಹಾಕಿ ನಮ್ಮ ಅಜ್ಜಿ ಮನೇಲಿ ಅದನ್ನು ತೂಗು ಹಾಕಿದ್ರು, ಕಟ್ಟು ಹಾಕಿಸಿ. ಅದು ಹೆಂಗೆ ಪೋಣಿಸಿ ಹಾಕುವಂಥದ್ದು, ಎಷ್ಟು ಸಣ್ಣ ಅದೆಷ್ಟು ಸಣ್ಣ ಸೂಜಿನೋ, ಅದೆಷ್ಟು ಸಣ್ಣ ದಾರ, ಹೆಂಗ ಅದ್ರಲ್ಲಿ ಹಸೆನೆ, ಹಸೆ ಅಂದ್ರೆ 2 ಗಿಳಿಗಳು ಹಿಂಗೆ ಕೂತಿರೋದು, ನವಿಲು ಹಿಂಗೆ ಕೂತಿರೋದು, ಹಾಗೆ ಫುಲ್ಲು A4 A3 ಸೈಜಲ್ಲಿ ದೊಡ್ಡದಾಗಿ ಮಾಡಿ ಅದನ್ನ ಈ ತರ ಮ್ಯಾಟ್ ತರ ಹೆಣ್ದು ಅದಕ್ಕೆ ಫ್ರೇಮ್ ಹಾಕಿರೋರು. ಆಮೇಲೆ ಇನ್ನೊಂದೇನಂದ್ರೆ ಪುಟ್ಟು ಸಣ್ಣ ಬಾಯಿ ಇರೋದು, ಇಷ್ಟು ದೊಡ್ಡ ಬಾಟ್ಲು, ಅದ್ರೊಳಗೆ ಇಷ್ಟು ದೊಡ್ಡ ಬಾಟ್ಲು ಬಾಲ್ ಹಾಕಿರೋರು. ಅದು ಹೆಂಗೆ ಹಾಕಿದಾರೋ ಟೆಕ್ನಿಕ್ಕು ನಮ್ಗೆ ಇಲ್ಲಿ ತನಕ ಗೊತ್ತಿಲ್ಲ. ನನಗೆ ಅದು ಹೆಂಗೆ ಸಾಧ್ಯ ನಾನು ಕೇಳ್ತಾ ಇದ್ದೆ. ಇಷ್ಟು ಚಿಕ್ಕ ಬಾಯಿ ಆ ಬಾಟ್ಲಿಗೆ, ಆದರೆ ಒಳಗೆ ಬಾಲು, ದೊಡ್ಡ ಬಾಲು, ಒಳಗೆ 2 ಬಾಲು ಕೂತಿರೋದು ಆ ಥರ. ಆಮೇಲೆ ದೊಡ್ಡ ಫೋಟೋಗಳಿಗೆ ಸರಸ್ವತಿ ಇದ್ರೆ ರವಿವರ್ಮನ್ ಇದೆಲ್ಲ ಇದೆ ನಮ್ಮ ಮನೇಲಿ, ನಮ್ಮ ಅಜ್ಜನಲ್ಲಿ ಇತ್ತು. ಅದಕ್ಕೆಲ್ಲ ರೇಷ್ಮೆ ತರ ಯಾವುದೋ ಬಟ್ಟೆ ಸಿಗೋದು ಆಗಿನ ಕಾಲದಲ್ಲಿ. ನಾನು ಹೇಳ್ತಾ ಇರೋದು ಬಹುಶಃ 30ನೇ ಇಸ್ವಿ 40ನೇ ಇಸ್ವಿ ಇರ್ಬೋದು, ನಮ್ಮ ಅಮ್ಮ ಹುಟ್ಟಕ್ಕೆ ಮುಂಚೆನೇ ಇರ್ಬೋದು ಅದು. ಅದೆಲ್ಲ ಅವರೆಲ್ಲ ಹೊಲಿದು ಅದನ್ನ ಕಟ್ಟಾಕ್ಷಿ ಮಾಡೋರು. ಹಾಗೆ ಒಂದು ರೀತಿ ಮನೆಯಿಂದ ಸೊ ಒಟ್ಟಾರೆ ಕಲಾ ಪ್ರಪಂಚದಲ್ಲೇ ನೀವು ಬೆಳೆದವರು ಅಂತ. ಪ್ರಪಂಚ ಬೇರೆ ಬೇರೆ ಅದು ಆಸೆ. ಇವತ್ತು ನಂಗೆ ಆಸೆ, ಇವತ್ತು ಆಸೆ. ಈಗಲೂ ಇನ್ನೊಂದು ಯಾರೋ ಈಗ ಒಂದು ಮ್ಯಾಟ್, ಒಂದು ದೊಡ್ಡ ಶಾಲುಗಳು, ಮ್ಯಾಟ್ಗಳು. ಈಗಲೂ ಕ್ರೋಶ ತುಂಬಾ ಇಷ್ಟ. ಕೊನೆಯ ಕ್ರೋಶ ಒಂದು ಉಳಿಸ್ಕೊಂಡಿದ್ದೀನಿ. ಈಗ ಕೊಬ್ಬರಿ ಎಲ್ಲ ಮಾಡ್ತೀನಿ, ಆದ್ರೆ ಕಣ್ಣು ಸ್ವಲ್ಪ ಸ್ಟ್ರೇನ್ ಆಗುತ್ತಲ್ಲ ಈಗ ಅಂತ. ಆ ಥರ ಒಂದು ರೀತಿ ಖುಷಿ. ಬೇರೆ ಏನಾದ್ರೂ ಆಸಕ್ತಿ ಇದೆಯಾ ಅಂತ? ಯಾಕೆಂತಂದ್ರೆ ಹೆಣ್ಣು ಅಂತಂದ ತಕ್ಷಣ ಅಡಿಗೆಯಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಮೇಡಮ್ ಆಲ್ರೆಡಿ ನಮ್ಗೊಂದ್ಸಲ ರುಚಿ ತೋರಿಸ್ಬಿಟ್ಟಿದ್ದೀರಿ ಈಗ ಕಾಫಿದು. ಅಡಿಗೆಯಲ್ಲೆಲ್ಲ ಇಂಟ್ರೆಸ್ಟ್ ಇದೆ? ತುಂಬಾ ಇಷ್ಟ ನನಗೆ. ನಾನು 100% ಗೃಹಿಣಿ. ಮನೆಯಿಂದ ಆಚೆ ಹೋದೇಳೇ ಇಲ್ಲ. ಬೆಂಗಳೂರು ಬಂದು 44 ವರ್ಷ ಆಯ್ತು. ನಂಗೆ ನಮ್ಮ ಸ್ಟುಡಿಯೋಗೆ ಹನುಮಂತ ಸ್ಟುಡಿಯೋ ಆಚೆ ಈಚೆ 2 ಕ್ರಾಸ್ ಬಿಟ್ರೆ ಬೇರೆ ಎಲ್ಲೂ ನಂಗೆ ಗೊತ್ತಿಲ್ಲ. ಎಲ್ಲೂ ಹೋಗಿದ್ದೆ ಇಲ್ಲ. ಬೆಳಿಗ್ಗೆ ಇದ್ರೆ 5 ಗಂಟೆಗೆ ಇದ್ರೆ ಸ್ನಾನ, ಪೂಜೆ, ಮತ್ತೆ ತಿಂಡಿ,
ಮತ್ತೆ ಮನೆಗೆ ಬರೋರು, ಮತ್ತೆ ನಮ್ಗೆ ರೆಕಾರ್ಡಿಂಗ್ ಇದ್ದಾಗ ರೆಕಾರ್ಡಿಂಗು, ಮಕ್ಕಳು ಸ್ಕೂಲು. ನಮ್ಮ ಮಕ್ಕಳು ಇಬ್ಬರಿಗೆ ಇಷ್ಟುದ್ದ ಕೂದಲಿರೋದು, ಅವ್ರು ಜಡೆ ಹಾಕೋದೇ ಕೆಲಸ. ವೀಕೆಂಡ್ಸ್ ಬಂದ್ರೆ ತಲೆ ಸ್ನಾನ ಮಾಡಿಸೋದು, ಎಣ್ಣೆ ಹಾಕೋದು, ಇದೇ ಕೆಲಸ. ಇದ್ರ ಮಧ್ಯೆ ಅಡುಗೆ ತುಂಬಾ ಇಷ್ಟ ನನಗೆ. ಎಕ್ಸ್ಪೆರಿಮೆಂಟ್ ಎಲ್ಲ ನಮ್ಮನೇಲಿ ಸಾಮಾನ್ಯ ಪಾಪ ಬಂದವರೆಲ್ಲ, ನಮ್ಮ ಸ್ಟುಡಿಯೋ ಬಂದವರೆಲ್ಲ ಹೇಳ್ತಾರೆ ಅಡುಗೆ ನನಗೆ. ಅಂದ್ರೆ ನಾನು ಯಾಕೆ ಕೇಳಿದೆ ಅಂತಂದ್ರೆ, ನೀವು ಬಂದು ಚೆನ್ನೈ ಅಯ್ಯಂಗಾರ್ನವ್ರು. ನಾನು ಅಯ್ಯಂಗಾರ್ ಅಂದ್ರೆ ಶ್ರೀರಂಗ, ನಮ್ಮ ಮುತ್ತಾತನ ತಾತ ಯಾರೋ ಶ್ರೀರಂಗದಿಂದ ಬಂದವರು ಅಂತ ಹೇಳ್ತಾರೆ ಅಂತಾರೆ. ಬಟ್ ನಮ್ಮ ತಾಯಿಗೆ ಚಿಕ್ಕಪ್ಪ ಆಗ್ಬೇಕು ಪೂತಿ ನರಸಿಂಹಾಚಾರ್ಯ ಅವರು. ಗುರು ನಮಸ್ಸಂಗರ್ ತಮ್ಮನಿಗೆ ನಮ್ಮ ದೊಡ್ಡಮ್ಮನ ಕೊಟ್ಟಿದ್ದು, ಅಂದ್ರೆ ನಮ್ಮ ದೊಡ್ಡಪ್ಪನೇ ಆಗ್ಬೇಕು ಅವರು. ಹಾಗೆ ಅಂದ್ರೆ ನೀವೆಲ್ಲ ಒಂದೇ ಫ್ಯಾಮಿಲಿ ಅವರು. ನಾನು 5ನೇ ತಲೆಮಾರು. ಸೊ ಹಾಗಾಗಿ ನನ್ಗೆ ಕೆಲವು ಎಷ್ಟೋ ಜನ ಅವ್ರ ಹೆಸರೇ ನನಗೂ ಗೊತ್ತಿಲ್ಲ. ಆದ್ರೆ ಅವಾಗೆಲ್ಲ ಒಟ್ಟಾಗಿರೋರಲ್ಲ, ಅವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಅಲ್ಲ. ಸೊ ಅವ್ರು ನನ್ನ ತಮ್ಮ, ನನ್ನ ತಂಗಿ, ನಮ್ಮ ಚಿಕ್ಕಪ್ಪ, ನನ್ನ ಮಗಳು, ನನ್ನ ಮೊಮ್ಮಗಳು ಅಂತಾನೆ ಅವರೆಲ್ಲ ಹೇಳೋದು. ಈಗ ನಾವು ಇವಾಗ ಬೇರೆ ಅವಿಭಕ್ತವಾದಂತಹ ಒಂದು ಕುಟುಂಬ ಇವಾಗ ಇಲ್ವಲ್ಲ. ಕರೆಕ್ಟ್. ಆ ಕಲ್ಪನೆನೇ ಇಲ್ಲ ಇವಾಗ. ನನಗೊಂದು ಕುತೂಹಲ ಅನ್ಸಿದ್ದು ಏನು ಅಂತ ಹೇಳಿದ್ರೆ, ಸೊ ನಿಮ್ಮ ಪ್ರಪಂಚ ಸಾಹಿತ್ಯ ಆಗಿರ್ಬೋದು, ಅದ್ರ ಜೊತೆಗೆ ಶಾಸ್ತ್ರೀಯ ಸಂಗೀತ, ಸೊ ಇದೇ ವಾತಾವರಣದಲ್ಲಿ ನೀವು ಬೆಳೆದಂಥವ್ರು. ಸೊ ನಿಮ್ಮ PhD ಅಧ್ಯಯನ, ನಾನು ಅವಾಗ ಇಂಟ್ರೊಡಕ್ಷನ್ ಕೊಡ್ತಾನೆ ಹೇಳಿದೆ, ಡಾಕ್ಟರ್ ಜಯಶ್ರೀ ಅರವಿಂದ್. ಡಾಕ್ಟರ್ ಅನ್ನುವಂಥ ಪದವಿ ಬಂದದ್ದು ನಿಮ್ಗೆ ಗೌರವ ಡಾಕ್ಟರೇಟ್ ಅಲ್ಲ, ನೀವು ಸಂಪಾದಿಸಿರುವಂಥದ್ದು. ಸೊ ಅದು ಮಾಡಿರುವಂಥದ್ದು ನೀವು ಸುಗಮ ಸಂಗೀತ ಕ್ಷೇತ್ರದಲ್ಲಿ. ಇದು ಹೇಗೆ ಲಿಂಕ್ ಆಯಿತು? ಅದೇ ಹೇಳ್ತೀನಿ. ಹೇಗೆ ಅಂದರೆ, ನನಗೆ ಹಾಡುಗಬ್ಬಗಳ ಮೇಲೆ PhD ಮಾಡಬೇಕು ತುಂಬ ಆಸೆ ಇತ್ತು ನನಗೆ. ಹಾಡುಗಬ್ಬ, ಸಾಂಗತ್ಯ, ತ್ರಿಪದಿ, ಏಳೆ, ಇದೆಲ್ಲ ಈ ನಮ್ಮ ದೇಸಿ ಛಂದಸ್ಸುಗಳು ಎಲ್ಲ ಇದೆಯಲ್ಲ, ಈ ದೇಸಿ ಛಂದಸ್ಸಿಂದ ಹಾಡುಗಬ್ಬ ಅಲ್ಲಿಂದ ಬಂದಿತ್ತಲ್ಲ, ಅದ್ರ ಬಗ್ಗೆ ಮಾಡಬೇಕು ತುಂಬ ಆಸೆ ಇತ್ತು ನನಗೆ. ಅದ್ರ ಬಗ್ಗೆ ಎಲ್ಲ ಒಂದು ಸಿನಾಪ್ಸಿಸ್ ರೆಡಿ ಮಾಡಬೇಕಿತ್ತು. ಸೊ ನನಗೆ ತುಂಬ ಪ್ರೀತಿಯ ಪಾತ್ರರಾಗಿದ್ದು, ನನಗೆ ಅಣ್ಣ, ಗುರು, ತಂದೆ ಎಲ್ಲ ಆಗಿದ್ದವರು HS ವೆಂಕಟೇಶ್ಮೂರ್ತಿ. ಸೊ ಅವ್ರ ಮನೆಗೆ ಹೋಗ್ಬಿಟ್ಟು ಕೇಳಿದೆ, ಅಣ್ಣ ಈ ಥರ ಮಾಡೋಣ ಅಂತ ಇದ್ದೀನಿ. ಬನ್ನಿ ಜಯಶ್ರೀವರೇ ಅಂತ ಹೇಳ್ಬಿಟ್ಟು ಅವರೆಲ್ಲ ಹೇಳಿದ್ರು, ಏನೇನು ಮಾಡಬೇಕು, ಅದಕ್ಕೆ ಏನೇನು ನಾನೇನು ಅದಕ್ಕೆ ಯೋಜನೆ ಹಾಕೋಬೇಕು ಅದೆಲ್ಲ ಹೇಳಿದ್ರು. ಅದೆಲ್ಲ ಬರ್ಕೊಂಡೆ, ಹಾಡುಗಬ್ಬಗಳು ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಅದಕ್ಕೆ ಮುಂದುವರ್ಸೋದು ನಂಗೆ ಆಗಲಿಲ್ಲ ಅಷ್ಟರೊಳಗೆ. ನಾನು 82ನಲ್ಲಿ ಆಡೋಣ ಬನ್ನಿ ಅಂತ ಒಂದು ಫಸ್ಟ್ ನನ್ನ ಮೊದಲನೇ ಕ್ಯಾಸೆಟು ಜನಪದ ಗೀತೆಗಳನ್ನು ಹಾಡು ಮಾಡಿದ್ದೆ. ಅದರಲ್ಲಿ ಕುದುರೆಯ ತಂದೀವಿನಿ ಜೀನಾವ ಭಿಕ್ಷಿವಿನಿ ಬರಬೇಕು ತಂಗಿ ಮದುವೆಗೆ ಅಂತ ಒಂದಿದೆ. ಅದು ಏಳೆ ಅಂತ ಒಂದು ಛಂದಸ್ಸು. ಏಳಂದ್ರೆ 7 ಗಣಗಳು ಬರುತ್ತೆ. ಕುದುರೆಯ ತಂದೀವಿನಿ ಜೀನಾವ ಭಿಕ್ಷಿವಿನಿ ಬರಬೇಕು ತಂಗಿ ಮದುವೆಗೆ, 7 ಗಣಕ್ಕೆ ಬರುತ್ತೆ. ಅದಕ್ಕೆ ಏಳೆ ಅಂತ ಹೆಸರು. ಅದೆಲ್ಲ ಓದಿದ್ನಲ್ಲ, ಅದ್ರ ಬಗ್ಗೆ ಮಾಡೋಣ ಅಂತ ತುಂಬ ಆಸೆ ಇತ್ತು ನನಗೆ. ಆಮೇಲೆ ಏನಾಯ್ತು, ನನಗೆ ಸ್ವಲ್ಪ ಮನೇಲೆ ಕ್ಯಾಸೆಟ್ಟು ಅದು ಇದು ಪ್ರೋಗ್ರಾಮು ರೆಕಾರ್ಡಿಂಗು ಸ್ವಲ್ಪ ಬ್ಯುಸಿ ಆಯಿತು. ಈ ಮಧ್ಯೆ ಏನಾಯಿತು, ಅಶ್ವಥ್ ಅವ್ರಿಗೆ 60ನೇ ವರ್ಷದ್ದು ಒಂದು ಇದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತಂಬೂರಿ ಅಂತೇಳಿ ಒಂದು ಪುಸ್ತಕ ತರಬೇಕು ಅಂತ GSS ಅಧ್ಯಕ್ಷರು HSV BRL ಇವರೆಲ್ಲ ಇದ್ದರು, ಲಕ್ಷ್ಮೀನಾರಾಯಣ ಭಟ್ರು ಅವರೆಲ್ಲ ಇದ್ದರು ನೋಡಿ. ಆಗ ನನಗೇನು ಹೇಳಿದ್ರು GSS, ನೀವು ಒಂದು ಲೇಖನ ಬರೀಬೇಕು, ಸುಗಮ ಸಂಗೀತದ ಬಗ್ಗೆ ಒಂದು ಲೇಖನ ಬರ್ಕೊಡಿ ಅಂದರು. ಅವಾಗ ಸುಗಮ ಸಂಗೀತ ಅನ್ನೋ ಒಂದು ಪ್ರಕಾರ ಬರಬೇಕು ಅಂತೆಲ್ಲ ಇತ್ತು. ಭಾವಗೀತ ಗಾಯನ ಅಂತಿತ್ತಲ್ಲ, ಲಘು ಸಂಗೀತ ಅಂತಿತ್ತಲ್ಲ. ಇದಕ್ಕೆ ಹೆಸರು ತುಂಬ ಲಘು ಅಂತ ಅಂದ್ರೆ ಒಂದು ರೀತಿ ಬೇಜವಾಬ್ದಾರಿ, ಲೈಟ್ ಅಂತ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಇದು ಹೆಸರು ಬೇಡ ರೀ, ಸುಗಮ ಸಂಗೀತದ ಇರಬೇಕು ಅಂತ ಅಶ್ವತ್ಗೆ ತುಂಬಾ ಮಹದ ಆಕಾಂಕ್ಷೆ. ದಿನಾ ಬೆಳಿಗ್ಗೆ ಬಂದು ನಮ್ಮ ಮನೆಗೆ ಬಂದು ಹೇಳೋರು, ಅರವಿಂದ್ ಅವರೇ ಹೆಂಗಾನ ಮಾಡಿ ಬದಲಾಯಿಸ್ಬೇಕ್ರಿ, ಸುಗಮ ಸಂಗೀತ ಆಗ್ಬೇಕ್ರಿ, ಇದು ಲಘು ಸಂಗೀತ ಅಂತ ಹೇಳೋರು. ಅಶ್ವಥ್ ಅವರ ಒಂದು ಆ ಸಂಕಲ್ಪ ಇಲ್ಲದೆ ಇದ್ರೆ ಹೋರಾಟ, ಅದು ಹೋರಾಟ, ಅದು ಸೋಲಿಲ್ಲದ ಹೋರಾಟ. ಆ ಹೋರಾಟ ಇಲ್ಲದೆ ಇದ್ರೆ ನಮ್ಗೆ ಸುಗಮ ಸಂಗೀತ ಹೆಸರು ಬರ್ತಾನೆ ಇರಲಿಲ್ಲ. ನಾವು ಲೈಟ್ ಮ್ಯೂಸಿಕ್ ಅಂತಾನೆ ಇರ್ತಾ ಇದ್ವಿ, ಎಲ್ಲಾನು ಹಾಡ್ತಾ ಇದ್ವಿ, ಭಜನ್ನು, ಮರಾಠಿ ಎಲ್ಲಾನು ತುಂಬ್ರಿ, ಉರ್ದು ಎಲ್ಲ ಹಾಡ್ಕೊಂಡು ಸುಗಮ ಸಂಗೀತ ಅಂತ ಇದ್ವಿ. ಸುಗಮ ಸಂಗೀತ ಅನ್ನೋದು ಕನ್ನಡದಲ್ಲಿ ಮಾತ್ರ ಇದೆ ಅನ್ನೋದನ್ನ ನಾವು ನಮ್ಗೆ ಒಂದು ಕಲ್ಪನೆ ಕೊಟ್ಟವರು ಅಥವಾ ಅದನ್ನ ಸಿದ್ಧಾಂತವಾಗಿ ಮಾಡಿಕೊಟ್ಟವರು ಅವ್ರು ನೆನ್ಸ್ಕೊಳ್ಳೇಬೇಕು ಇವತ್ತು. ಆಗ ಏನ್ ಮಾಡಿದ್ರು, ಅವರು ಎಲ್ಲ ಒಂದು ಮೀಟಿಂಗ್ ಮಾಡಿ, ಅಶ್ವಥ್ ಅವರು, ಆನಂದ್ ಸ್ವಾಮಿ, ಆಮೇಲೆ ಇವರು ನಮ್ಮ ದೊರೆಸ್ವಾಮಿಯಂಗರು, ವೀಣೆ ದೊರೆಸ್ವಾಮಿಯಂಗರು, ಇವರು ಶಿವಮೊಗ್ಗ ಸುಬ್ಬಣ್ಣ, ಇವರೆಲ್ಲ ಇದ್ರು. ಎಲ್ಲ ಸೇರಿ ಒಂದು ಕಾನ್ಫರೆನ್ಸ್ ಥರ ಮಾಡಿ, ಯವನಿ ಕಾಲ್ ಮಾಡಿ 3 ದಿವಸ ಒಂದು ಸೆಮಿನಾರ್ ಥರ ಮಾಡಿ, ಕೊನೆಗೆ ಸುಗಮ ಸಂಗೀತ ಅಂತೇಳಿ ಆಗಲೇಬೇಕು ಅಂತ ಗೌರ್ಮೆಂಟಿಂದ ಒಂದು ಅದಕ್ಕೆ ಮಿನಿಟ್ ಮಾಡಿಸ್ಬೇಕು ಅಂತ ಮಿನಿಟು ಮಾಡಿಸಿದ್ರು. ಎಲ್ಲ ಆಗಿ ಸುಗಮ ಸಂಗೀತ ಆಯಿತು. ಇದಾದಮೇಲೆ ಸುಗಮ ಸಂಗೀತ ಬೇಕು ಒಂದು ಲೇಖನ ರೆಡಿ ಮಾಡಿ ಅಂತ ನನಗೆ GSS ಅವ್ರು ಹೇಳೋರು. ಅಯ್ಯೋ ನನಗೆ ತುಂಬ ಕಷ್ಟ, ನನಗೇನು ಅಂತ ಏನೂ ಗೊತ್ತಿಲ್ಲ. ಅಶ್ವಥ್ ಅವ್ರು ಯಾರೋ ಒಂದು ಕ್ಯಾಸೆಟ್ ಬಗ್ಗೆ ನಾನು ಒಂದು ರಿವ್ಯೂ ಬರ್ಕೊಟ್ಬಿಡ್ತೀನಿ ಹಿಂದೆ GSS. GSS ರೀ ಅದೆಲ್ಲ ಆಗಲ್ಲ, ನೀವು ಇದನ್ನೇ ಬರೀಬೇಕು,
ಸುಗಮ ಸಂಗೀತ ನಡೆದು ಬಂದ ದಾರಿ ಅಂತ ಅದ್ರ ಬಗ್ಗೆನೇ ಒಂದು ಲೇಖನ ಬರ್ಕೊಡ್ಬೇಕು ನೀವು. ಯಾಕೆಂದರೆ ನಿಮ್ಮ ಸ್ಟುಡಿಯೋಲಿ ಎಷ್ಟು ಜನ ಕಲಾವಿದರು ಬರ್ತಾ ಇದ್ದಾರೆ, ನೀವೆಲ್ಲರೂ ಒಂದೇ ಸಮ ನೋಡ್ತೀರಾ, ನಿಮ್ಗೆ ಭಯಾಸೇ ಇಲ್ಲ. ಈಗ ಬೇರೆಯವ್ರಿಗೆ ಕಲಾವಿದರು ಕೊಟ್ಟರೆ ಅವ್ರ ಬಗ್ಗೆ ಅವ್ರು ಹೈಲೈಟ್ ಮಾಡ್ಕೋತಾರೆ, ಅವ್ರ ಶಿಷ್ಯರು ಅವ್ರ ಅಕ್ಕ ತಂಗಿ ಯಾರಿದ್ರೆ ಅದನ್ನು ಹೈಲೈಟ್ ಮಾಡ್ತಾರೆ. ಆದರೆ ನಿಮಗೆ ಕೊಟ್ಟರೆ ನೀವು ಇಡೀ ಕಲಾವಿದರೆಲ್ಲ ನಿಮ್ಗೆ ಒಂದೇ, ಎಲ್ಲ ನಮ್ಮ ಕಸ್ಟಮರ್, ನಮ್ಗೆ ಅನ್ನ ಕೊಟ್ಟವರು ಅಲ್ವಾ. ನಮ್ಮ ಸ್ಟುಡಿಯೋ ನಡೆಸ್ಬೇಕಾದ್ರೆ ಇಷ್ಟು ಕಲಾವಿದರು ಸೇರಿ ನಾವು ಊಟ ಮಾಡ್ತಾ ಇರೋದು. ಅದಕ್ಕೆ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ನೀವು ಬಯಸಿರಲ್ಲ, ನೀವೇ ಬರೀಬೇಕು. ನಿಮ್ಗೆ ಇನ್ನೊಂದು ಟೈಮ್ ಒಂದು ತಿಂಗಳು ಟೈಮ್ ಕೊಡ್ತೀನಿ ಅಂದರು. ನಾನು ಬರೀ ನಮ್ಮ ಹಾಡುಗಬ್ಬಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಸಾಂಗತ್ಯ, ಅದು ಗಿರಿಜಮ್ಮನ ಸಾಂಗತ್ಯ ಅದನ್ನೇ ನೋಡ್ತಾ ಇದ್ದೆ. ತಿರುಪತಿಗಳ ಬಗ್ಗೆ ನೋಡ್ತಾ ಇದ್ದೆ. ನಾನು ಜಾನಪದ, ನಾನು MA ಸ್ಪೆಷಲ್ ಸಬ್ಜೆಕ್ಟ್ ತ್ರಿಪದಿಗಳು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಈಗ ಸುಗಮ ಸಂಗೀತಕ್ಕೆ ನಾನು ಅಧ್ಯಯನ ಬರೀಬೇಕಲ್ಲ ಲೇಖನ, ಅಧ್ಯಯನ ತಗೊಂಡೆ. ಅಧ್ಯಯನ ಮಾಡ್ತಾ ಮಾಡ್ತಾ ನನಗೆ ಹೋಗ್ತಾ ದಾರಿ ಹೋಗ್ತಾ ಹೆಂಗೆ ಹುಟ್ಟಿತು, ಹೆಂಗೆ ಬಂತು, ಯಾರ ಮೂಲ, ಕಾಳಿಂಗ ಕಾಣಿಕೆ ಏನು, ನೆಕ್ಸ್ಟ್ ಬಂದವರೇನು, ಆಕಾಶವಾಣಿ ಏನು ಕಾಣಿಕೆ, ಹೀಗೇನೇ ನೋಡ್ತಾ 18 ಪುಟ ಆಯ್ತದು. ಅದನ್ನ ಹೇಗೆ ಹುಡುಕಾಟ ಆಯ್ತು? ಅದು ನನಗೆ ಹೀಗೆ ನನಗೆ ಏನು ಇನ್ಫಾರ್ಮೇಶನ್ ಗ್ರಂಥನೇ ಇಲ್ಲ. ಸುಗಮ ಸಂಗೀತಕ್ಕೆ ಎಲ್ಲೂ ರೆಫರೆನ್ಸೇ ಇಲ್ಲ ನಿಮಗೆ. ಆಗ ಇನ್ನೂ ಅಶ್ವಥರು ಬರೆದಿರಲಿಲ್ಲ, ಅವ್ರು ಸುಗಮ ಸಂಗೀತ ಪುಸ್ತಕನೂ ಬರೆದಿರಲಿಲ್ಲ. ನನ್ಗೆ ಹಿಂಗೆ ಕಲ್ಪನೆ, ನಾನು ಗಮಕ ಓದಿದ್ನಲ್ಲ, ಗಮಕದಲ್ಲಿ ನಾನು ಪ್ರೌಢ ಮಾಡಿ ನಾನು ನಾನು ಕರ್ನಾಟಕ ಸ್ಟೇಟ್ಗೆ ನಾನು ಇದಾಗಿದೆ, ಒಳ್ಳೆ ಹೆಸರು ತಗೊಂಡಿದ್ದೆ. ಗಮಕಿ ರಾಘವೇಂದ್ರ ರಾವ್ ಅಂತ ಅವರು ನನಗೆ ತುಂಬ ಆಪ್ತರು ನನಗೆ. ಅವರು ಮಗು ನೀನು ಗಮಕ ಎಕ್ಸಾಮ್ ಕಟ್ಟಬೇಕು ಮಾಡಬೇಕು ಅಂತೆಲ್ಲ ಹೇಳಿದ್ರು. ನಾನು MPhil ಮಾಡೋಕ್ಕೆ ಮಡ್ರಾಸ್ಗೆ ಹೋದೆ. ಪೂತಿನ ಅವರ ಗೀತರೂಪಗಳ ಬಗ್ಗೆ MPhil ಮಾಡೋಕ್ಕೋದೆ. MPhil ಮಾಡೋಕ್ಕೋದಾಗ ಗೀತರೂಪಗಳ ಬಗ್ಗೆ ಮ್ಯೂಸಿಕ್ ನಾನು ಮಾಡಬೇಕಲ್ಲ, ಗೀತ ರೂಪಕಕ್ಕೆ ಸಂಗೀತ ಹೇಗಿರಬೇಕು ಅಂತ ಅದಕ್ಕೇನು ಮಾಡಿದೆ, ಸಂಬಂಧಪಟ್ಟ ಪುಸ್ತಕಗಳೆಲ್ಲ ಓದ್ತಾ ಇದ್ದೆ, ಮಡ್ರಾಸಲ್ಲಿ ಓದ್ತಾ ಇದ್ದೆ. ಈಗ ಒಂದ್ಸಲ ಲೈಬ್ರರಿಗೆ ಹೋಗ್ಬಿಟ್ಟು ಈಗ ಪುಸ್ತಕ ಓದಿ ನಿಂತೆ ಚೇಪಕ್ಕಲ್ಲಿ ನನ್ನ ಲೈಬ್ರರಿ. ಅಲ್ಲಿ ಕಾವ್ಯಗಾಯನ ಕಲಾ ಸಂಗ್ರಹ ಅನ್ನೋ ಒಂದು ಪುಸ್ತಕ ಸಿಕ್ತು, M ರಾಘವೇಂದ್ರ ರಾವ್ ಅಂತ ಅದು ಬರೆದಿರೋದು. ಸುಮ್ಮನೆ ಹೀಗೆ ನಿಂತ್ಕೊಂಡಿದ್ದೆ, ಹಿಂಗೆ ಓದೋ ಶುರು ಮಾಡಿದೆ. 1ನೇ ಪೇಜಿಂದ ಕೊನೆ ಪೇಜ್ ತನಕ ನಿಂತ್ಕೊಂಡೇ ಓದಿದ್ದೀನಿ, ಅಷ್ಟು ಚೆನ್ನಾಗಿದೆ ಪುಸ್ತಕ. ಹೆಂಗೆ ಹಾಡಬೇಕು, ಹಾಡು ಅಂದರೆ ಹೆಂಗಿರಬೇಕು, ಯಾವ ಪಾತ್ರ ಯಾವ ಹಾಡು ಹಾಡಬೇಕು. ಆಂಡಯ್ಯ ಅಂತ ಒಬ್ಬ ಕವಿ, ಅವ್ನು ಹೇಳ್ತಾನೆ ಹೆಂಗೆ ಹಾಡಬೇಕು, ಮುಖ ತಿರುಗಿಸ್ಬಾರ್ದು, ಮುಖ ಕಿವಿಸ್ಬಾರ್ದು, ದನಿ ಏರಿಳಿಸ್ಬಾರ್ದು, ಹಂಗೆ ಆಡ್ಬಾರ್ದು, ಮುಖ ವಕ್ರ ಮಾಡಬಾರ್ದು, ಹಂಗೆ ಆಡ್ತಾನೆ. ರತ್ನಾಕರ ವರ್ಣೆ ಹೇಳ್ತಾನೆ, ಅವಳು ವೀಣೆ ನುಡಿಸ್ಕೊಂಡು ಹಿಂಗೆ ಅಂತ ವೀಣೆಗೆ ಅಂತ್ಕೊಂಡು ಹಾಡಿದ್ಲು ಅವಳು ಅಂತ ಬರುತ್ತೆ. ಲವಕುಶರು ಹೆಂಗೆ ಹೇಳ್ತಾರೆ ರಾಮನ ಮುಂದೆ ವೀಣೆ ನುಡಿಸ್ಕೊಂಡು ಹೇಳಿದ್ರು ಅಂತ ಬರ್ತದೆ. ಅದೆಲ್ಲ ನೋಡಿದಾಗ ಅಯ್ಯೋ, ಹಾಗಾದ್ರೆ ನಮ್ಮ ಸಂಗೀತಕ್ಕೆ ಎಷ್ಟು ಇತಿಹಾಸ ಇದೆ, ವಾದ್ಯದ ಜೊತೆನೇ ಇರೋಂತಹ ಗಾಯನ ಅಲ್ವಾ ಇದು ಅಂತ. ಅದನ್ನು ನೋಡ್ತಾ ನನಗೆ ಒಂಥರ ಅಯ್ಯೋ ಗಮಕ ಕಲೀಲೇಬೇಕು ಅಂತ. ಅದಕ್ಕೆ ಮುಂಚೆ BA ಬಿ ಮ್ಯೂಸಿಕಲ್ಲಿ 3 ನಮಗೆ, ಒಂದು ಕನ್ನಡ ಮೇಜರ್ ತೊಗೊಂಡೆ, ಒಂದು ಸಂಗೀತ ಮೇಜರು, ಇನ್ನೊಂದು ಮೈನರ್ ಒಂದು ತೊಗೋಬೇಕಿತ್ತು, ವೀಣೆ ತೊಗೋಬೇಕಿತ್ತು. ಅಲ್ಲಿ ಗಮಕ ಇತ್ತು, ನಮ್ಮ ತಾಯಿ ಗಮಕ ತೊಗೊಂಡ್ರು. ಗಮಕ ನಮ್ಮ ತಾಯಿ ತುಂಬ ಇಷ್ಟ ನಂಗೆ. ಯಾಕೋ ತುಂಬ ಅದ್ರ ಬಗ್ಗೆ ನಂಗೆ ತುಂಬ ಚಿಕ್ಕವಳು ಅಲ್ಲ, ನನಗೆ ಏನೊಂದು ಕಲ್ಪನೆ ಇಲ್ಲ, ಮೆಚುರಿಟಿ ಇಲ್ಲ. ನಂಗೊಂದು 16 ವರ್ಷ ಆಗ ಹೋಗಮ್ಮ ನಾನು ಗಮಕ ಕಲಿತು, ಮುದುಕರು ನಾನು ಕಲಿಯಲ್ಲ ಅಂತ ಹೇಳ್ಬಿಟ್ಟೆ. ಯಾವಾಗ ಇದನ್ನ ಓದಿದ್ನಲ್ವಾ MPhil ಹಿಂಗೆ ನಿಂತ್ಕೊಂಡು ಕಾವ್ಯಗಾಯನ ಕಲಾ ಸಂಘ ಓದ ತಕ್ಷಣ ಅಯ್ಯೋ ದೇವ್ರೇ ಆ ಕೆಲಸ ಮಾಡಿದೆ. ನಮ್ಮಮ್ಮ ಹೇಳಿದ್ರು ಎಷ್ಟು ನಿಜ, ನಾನು ಆ ಪುಸ್ತಕ ಓದಬೇಕಿತ್ತು, ಅಯ್ಯೋ ನಾನು ಗಮಕ ಕಲಿಬೇಕಿತ್ತು ಅಂತ ಅಂದ್ಕೊಂಡೆ. ತಕ್ಷಣ ಅದು ನನಗೆ MPhil ಮುಗಿಸ್ದೆ. MPhil ಅವಳೆ O ಗ್ರೇಡ್, ಅಂದರೆ ಔಟ್ಸ್ಟ್ಯಾಂಡಿಂಗ್ ಅಂತ O ಗ್ರೇಡ್ ಬಂತು. MPhil ಮುಗಿಸ್ಕೊಂಡು ತಕ್ಷಣ ಬಂದವಳು ನಮ್ಮ ಅಮ್ಮನಿಗೆ ಹೇಳಿದೆ, ಅಮ್ಮ ಈ ಥರ ಆಯಿತು ಅಂತ. ನನಗೆ ಹೇಳಿಲ್ವಾ ಗಮಕ ಕಲಿ ಅಂತ, ನಿಂಗೆ ಹಂಗೆ ಆಗಬೇಕು ಅಂದರು ಅಮ್ಮ. ಆಮೇಲೆ ತಕ್ಷಣ ಹೋಗಿ ಹೆಂಗೋ ಮಾಡಿ ಹಿಡಿದು ಒಂದು 5-6 ಜನ ಈಗ ಗುರುಗಳು ನಾನೇ ಇಂಟರ್ವ್ಯೂ ಮಾಡಿದೆ. ನಾನು ಬಿ ಮ್ಯೂಸಿಕ್ಕು ಮಾಡಿದ್ದೆ, ಕನ್ನಡ ಮೇಜರ್ ಮಾಡಿದ್ರಿಂದ ನಂಗೆ ಸಾಹಿತ್ಯ ಜ್ಞಾನನೂ ಇತ್ತು, ಸಂಗೀತ ಜ್ಞಾನ ಇತ್ತು. ನನಗಿಷ್ಟ ಆಗಂತಹ ಗಮಕ ಏನಂದರೆ ಹಳೇ ಸ್ಟೈಲ್ ಹಾಡೋರು ಕೆಲವರು, ಒಂದು 4 ರಾಗ, ಒಂದು ಕಲ್ಯಾಣಿ, ಒಂದು ತೋಡಿ, ಶಂಕರಾಭರಣ, ಒಂದು ಅಠಾಣ, ಆ ಥರ ಒಂದು 4 ರಾಗ ಹಳೇ ರಾಗದಲ್ಲಿ ಹಾಡೋರು. ನನಗೆ ಯಾಕೋ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಈಗ ನೋಡಿ ಹೊಸ ನಮ್ಗೆ ಹೇಗೆ ಹೊಸ ಅನ್ವೇಷಣೆ ಇರುತ್ತಲ್ವ, ಈಗ ಹಳೆ ಹಾಡು ಕೇಳಿದ್ರೆ ನಮಗೆ ಮತ್ತು ಹೊಸದು ಕೇಳೋಣ ಅನಿಸುತ್ತಲ್ಲ, ಹಾಗೆ ಕೊನೆಗೆ ಹೇಗೋ ಮಾಡಿ ಒಬ್ಬರು ತುಂಬ ಚೆನ್ನಾಗಿ ಹಾಡ್ತಿದ್ರು, ಒಬ್ಬ ಜಯಲಕ್ಷ್ಮಿ ವೆಂಕಟೇಶ್ ಮೂರ್ತಿ ಅಂತ. ಆಗಲೇ ಅವ್ರು 75 ವರ್ಷ ಹೋದ್ರು, ಎಷ್ಟು ಚೆನ್ನಾಗಿ ಹಾಡ್ತಾಯಿದ್ರು. ಹೋಗ್ಬಿಟ್ಟು ಅವ್ರನ್ನ ನಾನು ಇಂಟರ್ವ್ಯೂ ಮಾಡಿ ಅಂದರೆ ಹೇಗೆ ಒಂದು ಹಾಡಿ ನೋಡೋಣ ಅಂತ ಕೇಳಿಕೊಂಡು ಅವ್ರ ಸೇರ್ಕೊಂಡ್ಬಿಟ್ಟೆ. ಸೇರಿಕೊಂಡು ಪ್ರೌಢ ಎಕ್ಸಾಮ್ ಆಗೋಯ್ತು, ಪಾಸ್ ಆಗಿಬಿಟ್ಟೆ. ಆ ಎಕ್ಸಾಮ್ನಾಗೆ ರಾಘವೇಂದ್ರ ಬಂದಿದ್ರು. ಬಂದಾಗ ಅವ್ರ ಹತ್ರ ನನಗೆ ತುಂಬ ಇಷ್ಟ ಆಯಿತು ಅವ್ರಿಗೆ. ನಾನು ಬೇರೆ ಬೇರೆ ರಾಗದಲ್ಲಿ ರಾಮಾಯಣ ದರ್ಶನ ಎಲ್ಲ ಹಾಡಿದೆ, ತುಂಬ ಇಷ್ಟ ಆಯ್ತು. ಮಗು ಗಮಕ ಸತ್ತೋಗುತ್ತೆ ಅನ್ನೋರಿಗೆ ನೀವೊಂದು ಅಪವಾದ ಅಂದರು. ಆ ಗಮಕ ಓದಿದಾಗ ಅದು ನನಗೆ ಹಾಡು ಗಾಯನಕ್ಕೆ ಏನೇನು ಬೇಕೋ ಅದೆಲ್ಲ ನನಗೆ ಗಮಕ ಕೊಡ್ತು. ಈ ಸುಗಮ ಸಂಗೀತಕ್ಕೆ ನನಗೆ ಅದೆಲ್ಲ ಹೆಲ್ಪ್ ಆಯಿತು. ಸುಗಮ ಸಂಗೀತ ಅಂದರೆ ಹೆಂಗಿರಬೇಕು, ಅದು ಗಾಯನ ಶೈಲಿ ಅಷ್ಟೇ. ಸುಗಮ ಸಂಗೀತ, ಸುಗಮವಾಗಿ ಹರಿಯುವಂತಹ ಸಂಗೀತ. ಆ ಸಂಗೀತ ಕೇಳೋಕ್ಕೆ ನಾವೇನು ಶಾಸ್ತ್ರೀಯ ಸಂಗೀತಗಾರ ಆಗಬೇಕಾಗಿಲ್ಲ. ಹಾಡಬೇಕಾದ್ರೆ ಗೊತ್ತಿರ್ಬೇಕು ನಿಮಗೆ, ಲಯ, ಶ್ರುತಿ, ತಾಳ,
ಭಾವ ಗೊತ್ತಿರಬೇಕು, ಕೇಳೋಕ್ಕೇನು ಗೊತ್ತಿರಬೇಕಾಗಿಲ್ಲ. ಒಂದು ಶಾಸ್ತ್ರೀಯ ಸಂಗೀತಕ್ಕೆ ನಾವು ಯಾಕೆ ಹೋಗ್ತೀವಿ, ನಮ್ಗೆ ಇಷ್ಟ ಆದರೆ ಹೋಗ್ತೀವಿ, ಯಾಕೆ ಹೋಗೋಲ್ಲ. ಈಗ ಹಿಂದೂಸ್ತಾನಿ ಸಂಗೀತ ಇಷ್ಟ ಇರೋರಿಗೆ ಕನ್ನಡ ಸಂಗೀತ ಇಷ್ಟ ಆಗಲ್ಲ. ಕನ್ನಡ ಸಂಗೀತ ಏನಪ್ಪ ಎಷ್ಟು ಬಿಗಿ ಹಿಂಗೆ ಜಗಳ ಮಾಡ್ತಾರೆ ಅಂತಾರೆ ಹಿಂದೂಸ್ತಾನಿ ಸಂಗೀತವರು. ಕನ್ನಡ ಸಂಗೀತವ್ರು ಏನು ಸುಮ್ಮನೆ ಅಳ್ತಾರೆ, ಅಯ್ಯೋ ಬೆಳಗ್ಗೆದ್ರೆ ಅಂತಾರೆ. ಅಂದರೆ ಇಬ್ರಿಗೂ ಮನೋಧರ್ಮಕ್ಕೆ ಆಗಲ್ಲ. ಅದು ಎರಡೂ ಅರ್ಥ ಮಾಡ್ಕೊಂಡವ್ರಿಗೆ ಇದು ಚೆನ್ನಾಗಿ ಕೇಳುತ್ತೆ, ಅದು ಚೆನ್ನಾಗಿ ಕೇಳುತ್ತೆ. ಇದು ಗಾಯನ ಒಂದು ಶೈಲಿ ಅಲ್ವಾ. ಈ ಸುಗಮ ಸಂಗೀತಕ್ಕೆ ಯಾವ ಪೂರ್ವ ಸಿದ್ಧತೆ ಬೇಡ, ಯಾರು ಬೇಕಾದ್ರೆ ಕೇಳ್ಬೋದು, ಅರ್ಥ ಆಗ್ಬೇಕು ಅವ್ರಿಗೆ. ಅರ್ಥ ಆಗ್ಬೇಕಾದ್ರೆ ಅವ್ರಿಗೆ ಗೊತ್ತಿರೋ ಭಾಷೆ ಆಗ್ಬೇಕು ಅಲ್ವಾ. ಈಗ ನಮ್ಗೆ ಯಾವುದೋ ಗಜಲ್ಲು ನಮ್ಗೆ ಅರ್ಥನೇ ಆಗಲಿಲ್ಲ, ಉರ್ದು ಭಾಷೆಯಲ್ಲಿ ಇರುತ್ತೆ, ಪಾರ್ಸಿ ಮಿಕ್ಸ್ ಆಗಿರುತ್ತೆ. ಈ ಕನ್ನಡ ನಮ್ಗೆ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಜನ ಅರ್ಥ ಆಗುತ್ತೆ ನೋಡಿ, ಎಷ್ಟು ಬೆರೆತಾರೋ ಯಾರು ಹೇಳ್ಕೊಡೋ ಅಗತ್ಯ ಬೇಡ. ಇಂತಹ ಹಾಡುಗಳು ಆಗ ಅಧ್ಯಯನ ಮಾಡಿದೆ ನಾನು, ಎದೆ ತುಂಬಿ ಹಾಡಿದೆನು ಹಾಡು ಅಧ್ಯಯನ ಮಾಡಿದೆ. ಹಾಡುವುದು ಕರ್ಮ ನನಗೆ, ಎಲ್ಲ ಕೇಳುವರೆಂದು ಒಂದು ಹಾಡು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಒಬ್ಬ ಗಾಯಕನಿಗೆ ಏನಿರಬೇಕು, ಅವನಿಗಷ್ಟೇ ವಸ್ತುನಿಷ್ಠವಾಗಿರ್ಬೇಕು. ಅವನಿಗೆ ಹಾಡೇನೋ ಅವ್ನು ಇಷ್ಟವಾಗಿ ಅವನು ಆ ಹಾಡಿನೊಳಗೆ ಪ್ರವೇಶ ಮಾಡಿ ಅವನದೇ ಹಾಡು ಅಂತಾರೆ ಹಾಡಬೇಕು. ಅವ ಹಾಡು ಚೆನ್ನಾಗೇ ಇರುತ್ತೆ. ಯಾವ ಹಾಡಲಿ, ಯಾವ ಹಾಡಿನಿಂದ ನಿಮಗೆ ನೆಮ್ಮದಿಯನ್ನು ಕೊಡಲಿ ಅಂತ ಒಂದು ಹಾಡು. ಹಾಗಾದರೆ ಹಾಡು ಅನ್ನೋದು ನೆಮ್ಮದಿ ಕೊಡುತ್ತೆ ಅಂತಾಯ್ತು. ಇದೆಲ್ಲ ನಾನು ಹಾಡನ್ನ ಅಧ್ಯಯನ ಮಾಡಿದೆ. ಹಾಡುಗಳ ಬಗ್ಗೆ ಏನೇನು ಪದ್ಯ ಇತ್ತು ಅದೆಲ್ಲ ಮಾಡಿ ಈ ಹಾಡಂದ್ರೆ ಹಿಂಗಿರ್ಬೇಕು, ಕವಿಗಳು ಮಹಾನುಭಾವರು ಹಿಂಗೆ ಹೇಳಿದ್ದಾರೆ. ದೂರಕ್ಕೆ ದೂರಕ್ಕೆ ಬಹು ದೂರಕ್ಕೆ ಹಾರುವೆ ಗಾನ ವಿಮಾನದಲ್ಲಿ ಅಂತಾರೆ ಕುವೆಂಪು. ಅಂದರೆ ವಿಮಾನದಲ್ಲಿ ಹಾರಬೇಕಾದ್ರೆ, ಹಕ್ಕಿ ಥರ ಹಾರಬೇಕಾದ್ರೆ ಗಾನ ವಿಮಾನ ಅಂತಾರೆ. ಅಂದರೆ ನಮಗೆ ಹರ್ಷ ಸಂತೋಷ ಕೊಡುವಂಥದ್ದು ಹಾಡು. ಇಂತಹ ಹಾಡು ಹಾಡಿದರೆ ಆಡಿದಂತಿರಬೇಕು, ಆಡಿದರೆ ಹಾಡಿದಂತಿರಬೇಕು, ಅದೊಂದು ಹೇಳ್ತಾರೆ. ಹಾಗೆ ಹಾಡು ಮುಗಿಯುವುದಿಲ್ಲ, ಮುಗಿದರೆ ಅದು ಹಾಡಲ್ಲ. ಜೀವನನೇ ಒಂದು ಹಾಡು. ಈಗ ಅನೇಕ ಹಾಡುಗಳನ್ನ ಇಟ್ಕೊಂಡು ಹಾಡುಗಳನ್ನೇ ಅನುಭವಿಸ್ಕೊಂಡು ಹಾಡುಗಳೊಳಗೆ ಪ್ರವೇಶ ಮಾಡಿಕೊಂಡೆ. ಆಗ ನನಗೆ ಅನಿಸ್ತು ಸುಗಮ ಸಂಗೀತ ನಿಜವಾಗಲೂ ನಮ್ಮ ಈಗಿನ ಒಂದು ಪರಿಸರಕ್ಕೆ ಬೇಕಾದಂತಹ ವಸ್ತು. ಇದನ್ನ ಬಗ್ಗೆ ಮಾಡೋಣ. ಆ ಹಳೆಗನ್ನಡದ ತಗೊಂಡು ನಾನು ಏನು ಮಾಡಲಿ, ಕಾವ್ಯ ಗಬ್ಬಗಳು ತಗೊಂಡ್ರು ಏನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಅದನ್ನ ಬಿಟ್ಬಿಟ್ಟೆ. ನಾನೇ ಫುಲ್ಲು ಸಿನಾಪ್ಸಿಸ್ ರೆಡಿ ಮಾಡಿ ಅದನ್ನ ಹೋಗಿ ಹಂಪೆಗೆ ಹೋಗ್ಬಿಟ್ಟು, ಹಂಪೆ ನಿಮ್ಮ ಮದುವೆ ನಂತರದ ಅದು ಇತ್ತೀಚೆಗೆ, ಅದು 2000 ರಿಜಿಸ್ಟರ್ ಮಾಡಿ 2002 ಮಾರ್ಚ್ ಮುಗಿಸ್ದೆ. 2 ವರ್ಷ ಮುಗಿಸಿದ್ದು ನಾನು. ಮದುವೆಗೆ ಮುಂಚೆ MPhil ಮಾಡಿದ್ದೆ. ಆದ ನಂತರ ಲೆಕ್ಚರರ್ ಆಗಿದೆ. ಒಂದು 5 ವರ್ಷ ಫಸ್ಟ್ ಕ್ಲಾಸ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದೆ. ಅಲ್ಲಿ ಮಂಗಳೂರು ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಆಗಿತ್ತು, ಕಾವೇರಿ ಕಾಲೇಜ್ ಅಂತ ಗೌಣಿಕೊಪ್ಪ. ಅಲ್ಲಿಂದ ಮದುವೆ ಆಯಿತು. ಮದುವೆ ಆದ್ಮೇಲೆ ಬೆಂಗಳೂರು ಬಂದ್ವಿ. ಬೆಂಗಳೂರು ಬಂದಾಗ ನಾವು ನಾದಲಹರಿ ಅಂತ ಒಂದು ಧ್ವನಿ ಒಂದು ಸಂಸ್ಥೆ ತಗೊಂಡು ಬಂದ್ವಿ. 4 ತಂತಿ ನಮ್ಮ ಆನಂದ ಸ್ವಾಮಿ ಅವ್ರದ್ದು, ನವೋದಯ, ಆಡೋಣ ಬನ್ನಿ ನಮ್ಮ ಫೋಕು, ಆಮೇಲೆ ಹಿರಣ್ಣ ಇವರ ಎಲ್ಲ ನಾಟಕಗಳು ಅದೆಲ್ಲ ನಾವು ತಯಾರು ಮಾಡಿದ್ವಿ. ಆಮೇಲೆ ಸ್ವಲ್ಪ ದಿವಸ ನಂತರ ನಾವು ಸ್ಟುಡಿಯೋ ಮಾಡ್ಕೊಂಡ್ಬಿಟ್ವಿ. ಗಾನಲಹರಿ ಅರವಿಂದ್ ರೆಕಾರ್ಡಿಂಗ್ ಸ್ಟುಡಿಯೋ ಒಂದು, ಅರವಿಂದ್ ರೆಕಾರ್ಡಿಂಗ್ ಅಂತ, ಅದೆಲ್ಲ ಇನ್ನೊಂದು. ನಮ್ಮ ಇವ್ರು ಬರ್ತಾಯಿದ್ರು, ನಮ್ಮ ಶಿವರಾಮ್ ಅವರು ಆ್ಯಕ್ಟರು ಬರ್ತಿದ್ರಲ್ಲ ಅವರು ಬಂದು ಎಲ್ಲರಿಗೂ ಅರವಿಂದ್ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ಕೊನೆಗೆ ಅರವಿಂದ್ ಸ್ಟುಡಿಯೋನೇ ಆಯಿತು. ನಾವಂತ ಅರವಿಂದ್ ಸ್ಟುಡಿಯೋ ನಾವೇನು ಹೆಸರಿಟ್ಟಿರಲಿಲ್ಲ. ಆಮೇಲೆ ಇನ್ನೊಂದು ಯೂನಿಟ್ ಮಾಡಿದ್ವಲ್ಲ, ಅದಕ್ಕೆ ಅರವಿಂದ್ ಸ್ಟುಡಿಯೋ ಅಂತ ಹೆಸರಿಟ್ಟು. ನಾನು ಇನ್ನೊಂದು ಕೇಳಬೇಕಮ್ಮ, ಈಗ ನಿಮ್ಮ ಹತ್ರ ಮಾತನಾಡ್ತಾ ನನಗನ್ನಿಸ್ತು, ಸೊ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಯಾರು ಬೇಕಾದ್ರೆ ಸಾಧನಿಸ್ಬೋದು ಅಂತ ಅನ್ಸುತ್ತೆ. ಯಾಕೆಂತಂದರೆ ಇವಾಗ ನಮಗೆ ಏನಾಗುತ್ತೆ ಹೇಳಿದರೆ ಈ ಸಮಯದ ಅಭಾವ. ಎಷ್ಟೋ ಸಲ ಅನಿಸಿದ್ದಿದೆ, ಯಾವಾಗ ಮಾಡಿದ್ರು ಇವರೆಲ್ಲ ಇಷ್ಟೆಲ್ಲ ಕೆಲಸಗಳು, PhD ಮಾಡಿದ್ರು ಇತ್ತೀಚೆಗೆ ಮಾಡಿದ್ವು ಅಂದರೆ ಈ ಏಜ್ 2022 ಕಂಪ್ಲೀಟ್ ಮಾಡಿದ್ರು, 2 ವರ್ಷದಲ್ಲಿ. ಪಾಪ ನನ್ನ ಯಜಮಾನರು ತುಂಬ ಸಪೋರ್ಟ್ ಮಾಡೋದು ನನಗೆ. ಫಸ್ಟ್ ಎಲ್ಲ ರೆಫರೆನ್ಸ್ ಮಾಡ್ಕೊಂಡೆ. ಕೊನೆಗೆ ನಮ್ಮ ಹಳ್ಳಿ ಇದೆ ಇಲ್ಲೊಂದು, ಅಲ್ಲೊಂದೊಂದು ತೋಟ ಮನೆ ಮಾಡ್ಕೊಂಡಿದ್ದೀವಿ. ನಾನು ಹುಟ್ಟಿದ ಮನೆ, ಹುಟ್ಟಿದ ಊರು. ಅಲ್ಲಿ 3 ತಿಂಗಳು ಒಬ್ಬಳೇ ಇದ್ದು ಥೀಸಿಸ್ ರೆಡಿ ಮಾಡ್ಕೊಂಡು ಬರೆದು ಒಬ್ಬಳೇ ಇದ್ದಿದ್ದು. ಇಡೀ ಊರಲ್ಲಿ 6 ಕಿಲೋಮೀಟರ್ ಜನನೇ ಇಲ್ಲ. ಅಲ್ಲಿ ಬಂದು ಪೊಲೀಸ್ ಸ್ಟೇಷನಿಂದ ಬಂದು ಹೇಳೋರು, ಮೇಡಮ್ ನೀವು ಒಬ್ಬರೇ ಇರಬೇಡಿ, ನೀವು ಊರೊಳಗೆ ಹೊಟ್ಟೋಗಿ ಅನ್ನೋರು. ಅಲ್ಲೊಂದು ತೋಟದ ಮನೆ ಮಾಡಿದ್ವಿ. ಅಲ್ಲಿ ಕುತ್ಕೊಂಡು ಅಲ್ಲೇ ನಾನು ಒಬ್ಬಳೇ ಹಗಲು ರಾತ್ರಿ ತಪಸ್ತಾರ ಬರೆದು ಮುಗಿಸ್ಬಿಟ್ಟೆ. ಮುಗಿಸಿ 2022 ಡಿಸೆಂಬರ್ಗೆ 31st ಲಾಸ್ಟ್ ಕೊಟ್ಟೆ ನಾನು. ಮಾರ್ಚ್ ನನಗೆ 6ನೇ ತಾರೀಕು ವೈವಾ ಮಾಡಿ ತಕ್ಷಣವೇ ಅಲ್ಲೇ ಹೇಳಿದ್ರು, ನಿಮಗೆ ಡಾಕ್ಟರೇಟ್ ಕೊಟ್ಟಿದ್ದೀವಿ ಅಂತ ಹೇಳಿ. ಒಂದು ಜೀವನದಲ್ಲಿ ಎಂಥ ಒಳ್ಳೆಯ ಸುಖ, ಸಂತೋಷ, ನೆಮ್ಮದಿ ಆ ಕ್ಷಣಗಳು. ಅಂದರೆ ನನಗೆ ಸಾಧನೆ ಮಾಡಲೇಬೇಕಿತ್ತು. ನನಗೆ ಯಾವ ಪ್ರಶಸ್ತಿ ಬೇಡ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು. ಒಬ್ಬ ಕಲಾವಿದ ಏನು ಕೊಡೋ ಸಾಧ್ಯ ಪ್ರಪಂಚಕ್ಕೆ ಹೇಳಿ ಅಲ್ವಾ? ನಾವಿಲ್ಲ ಅಂದ್ರೆ ನಮ್ಮ ಹೆಸರುಗಳಿಗೆ ಏನೋ ಒಂದು ಇರಬೇಕಲ್ಲಿ. ಹಾಡುಗಳಿದೆ, ಹಾಗೆ ಒಂದು ಪುಸ್ತಕ ಇರಬೇಕು ಅನಿಸ್ತಿತ್ತು ನನಗೆ. ಅದು ಸುಗಮ ಸಂಗೀತ. ನೆಕ್ಸ್ಟು ಬರೋರಿಗೆ ಏನು ಅಂತ ಅದು ಗೊತ್ತಾಗಬೇಕು, ಅದ್ರ ಬಗ್ಗೆ ಅರಿವಿರಬೇಕು. ಎಷ್ಟು ಜನ ಆ ಸುಗಮ ಸಂಗೀತರು, ಯಾರೋ ಸಾಧಕರಿದ್ದಾರೆ, ಯಾರೋ ಕಂಪೋಸರ್ ಇದ್ದಾರೆ, ಅವ್ರ ಬಗ್ಗೆ ಎಲ್ಲ ಬರ್ದಿದ್ದೀನಿ ನಾನು. ಅನಂತ ಸ್ವಾಮಿ, ಅಶ್ವತ್ತು, ಆಮೇಲೆ PR ಭಾಗವತು, ಪದ್ಮಚರಣು, ಬಾಳಪ್ಪ ಹುಕ್ಕೇರಿ,
ಕಾಳಿಂಗರಾವ್ ಬಗ್ಗೆ ನಾನು ಪುಸ್ತಕ ಬರೆದಿದ್ದೀನಿ ನಾನು. ಬೆಳದಿಂಗಳ ಹಕ್ಕಿ ಪಿ ಕಾಳಿಂಗರಾವ್ ಅಂತ ಸಂಸ್ಕೃತಿ ಇಲಾಖೆಯವರು ಅಂತ ಬರ್ತಿದ್ದಾರೆ, ಅಕಾಡೆಮಿಯವರು ಬರ್ತಿದ್ರು. ಆಮೇಲೆ ನಾದಯೋಗಿ ಪದ್ಮಶರಣ್ ಅಂತ ಅವ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ. ಸಂಗೀತ ಕಂಪನಿಯ ಅವರ ಸ್ಥಾಪಕರಾದಂತಹ ನಮ್ಮ ಮಹೇಶ್ HM ಮಹೇಶ್ ಅವ್ರ ಬಗ್ಗೆ ಒಂದು ಪುಸ್ತಕ ಸಂಗೀತ ಯಾನ ಅಂತ ಬರ್ತೀನಿ. ಅಂದರೆ ಇದೆಲ್ಲ ಅಟ್ಲೀಸ್ಟ್ ತುಂಬ ನನಗೆ ಬರೆಯೋಕ್ಕೆ ಸಮಯ ಇಲ್ಲ. ಅಟ್ಲೀಸ್ಟ್ ಮಹಾನ್ ಒಂದು ಹೊಸ ದಾರಿಯನ್ನು ತಂದವ್ರಲ್ವಾ, ಕ್ಯಾಸೆಟ್ ಪ್ರಪಂಚ ತಂದವರೇ ನಮ್ಮ ಕನ್ನಡ. 3,500 ಕ್ಯಾಸೆಟ್ ತಂದಿದ್ದಾರೆ ಮಹೇಶ್ ಅವರು. ಎಲ್ಲ ವಾದ್ಯ ಸಂಗೀತ, ಕ್ಲಾಸಿಕಲ್ಲು, ಹಿಂದೂಸ್ತಾನಿ, ಜಾನಪದ, ನಾಟಕ ಎಲ್ಲ ಯಾವುದಿಲ್ಲ, ಭಾವಗೀತೆಗಳು, ಜನಪದ ಗೀತೆಗಳು, ಯಕ್ಷಗಾನಗಳು ಎಲ್ಲ ಪ್ರತಿಯೊಂದು ತಂದಿದ್ದಾರೆ ಅಂತ ಅವರು ಮಹಾನುಭಾವ. ಅವರೊಬ್ಬರ ಒಂದು ಜೀವನ ಚರಿತ್ರೆ. ಕಾಳಿಂಗರಾವು ನನಗೆ ಸುಗಮ ಸಂಗೀತ ಪಿತಾಮಹ ಅಂತಾರೆ. ಪದ್ಮಶರಣು ಆಕಾಶವಾಣಿಯಿಂದ ಬಂದವರು ಒಳ್ಳೆಯ ಕರ್ನಾಟಕ ಸಂಗೀತ ವಯಲಿನಿಸ್ಟು. ಅವರು 4 ಭಾಷೆಯಲ್ಲಿ ಪರಿಣಿತರು. ಅವರು ಕನ್ನಡ, ತಮಿಳು, ತೆಲುಗು, ಸಂಸ್ಕೃತ, ಹಿಂದಿ 5 ಭಾಷೆ. ಹಾಗೆ ಇವ್ರ ಬಗ್ಗೆ ಎಲ್ಲ ಜನಕ್ಕೆ ಸುಗಮ ಸಂಗೀತ ಪುಸ್ತಕದ ಮೂಲಕ ಒಂದು ಪರಿಚಯ ಆಗುವಂಥ ಅವಕಾಶ ಸಿಕ್ತು. ಸೊ ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಸೆಗ್ಮೆಂಟ್ ಇದೆ ಮೇಡಮ್. ಸೊ ನೀವು ಸಾಕಷ್ಟು ಹಿರಿಯ ಕಲಾವಿದರ ಜೊತೆಗೆ ಕೆಲಸ ಮಾಡಿದಂತಹ ಅನುಭವ ಇದೆ. ಸೊ ನಾನು ಒಂದಷ್ಟು ನೀವು ಕೆಲಸ ಮಾಡಿದಂತಹ ಕಲಾವಿದರ ಹೆಸರುಗಳನ್ನು ಹೇಳ್ತಾ ಹೋಗ್ತೇನೆ. ಅವರಿಂದ ನಿಮಗೆಲ್ಲಾದರೂ ಇಂಥದ್ದೊಂದು ಕದಿಯುವಂಥ ಸಾಧ್ಯತೆ ಸಿಕ್ಕಿದ್ರೆ ಏನು ಕದಿತೀರಾ ಅಂತ ಹೇಳಬೇಕು. ಓಕೆ, ನಾನು ದೊಡ್ಡ ಕಳ್ಳಿ ಗೊತ್ತಾ ನಿಮಗೆ? ಓಕೆ, ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್. ಸೊ ಅದೇ ರಾಜ್ಕುಮಾರಿಂದ ಒಂದು ಅಂಶವನ್ನು ಕದಿಬೋದು ಅಂತಿದ್ರೆ ಯಾವ್ದು ಕದಿತೀರಾ? ರಾಜ್ಕುಮಾರಿಂದ ಎಲ್ಲ ತುಂಬ ವಿಷಯ ಕದಿಬೋದು. ನಾನು ಕದ್ದಿರೋ ತುಂಬ ವಿಷಯ ಸಿಂಪ್ಲಿಸಿಟಿ. ಓಕೆ, ಸಿಂಪ್ಲಿಸಿಟಿ ಅಂದರೆ ಅಷ್ಟು ಸರಳತೆ ನಾನು ಬೇರೆ ಆತ ನೋಡಲೇ ಇಲ್ಲ. ಆಮೇಲೆ ಯಾರ ಹತ್ರ ಕೋಪ ಮಾಡ್ಕೊಂಡಿಲ್ಲ. ಬಸಹನೆ, ಹಸನ್ಮುಖ, 3 ಸರಳತೆ, 3 ಕದ್ದಾಗ್ಬಿಟ್ಟು ಆಗೋಯ್ತು. ನಾನು ಯಾವಾಗ ನಗ್ತಾ ಇರ್ತೀನಲ್ಲ, പക്ഷേ ಇದು ನನ್ನ ಹುಟ್ಟುಕೊಂಡು ಆದ್ರೂ ಕೂಡ ಎಷ್ಟೋ ಸಲ ನೆನೆಸ್ಕೊಳ್ತೀನಿ ನಾನು. ಅವ್ರಿಗೆ ಅಷ್ಟು ದೊಡ್ಡ ಮೇಲೆ ಇರೋರಿಗೆ ಎಷ್ಟು ಸಮಸ್ಯೆ ಇರ್ತಿತ್ತು, ಆದ್ರೆ ಮೊಗದಲ್ಲಿ ಮಂದಹಾಸ. ಸೊ ನಿಮ್ಮಲ್ಲಿ ನೀವು ಆಗ್ಲೇ ಹೇಳಿದ್ರಿ ಸಾಕಷ್ಟು ಕಲಾವಿದರು ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಎಸ್ ಜಾನಕಿ ಅವರು ನಿಮ್ಮ ಜೊತೆಗೆ ಯಾವ ಅಡಿಗೆ ತುಂಬಾ ಇಷ್ಟ ಆಗ್ತಿತ್ತು ನೀವು ಮಾಡ್ತಿದ್ದು ಅಂತ ಹೇಳಿ? ಅಮ್ಮನ್ಗೆ ಏನಂದ್ರೆ ತುಂಬಾ ಕೃಷ್ಣನ್ ತರ ಅವರು, ಪುಟ್ಟು ಕೃಷ್ಣನ್ ತರನೇ ಅಮ್ಮ ಮಾತಾಡೋದಲ್ಲ. ಅವರಿಗೆ ಈ ಹೈದರಾಬಾದ್ ಕಡೆ ಅವರಲ್ಲ, ಅವ್ರಿಗೆ ಈ ಪುಡಿಗಳು ತುಂಬಾ ಇಷ್ಟ. ಪರಿಪು ಪುಡಿ, ಚಟ್ನಿ ಪುಡಿ, ಆಮೇಲೆ ಗೊಂಗೂರು ತೊಕ್ಕು, ಅದೆಲ್ಲ ತುಂಬಾ ಇಷ್ಟ ಅವ್ರಿಗೆ. ಆಮೇಲೆ ಅವ್ರಿಗೆ ಹೆಂಗೆ ಅಂದ್ರೆ ಕೆನೆಗೆ ಹೆಪ್ಪಾಕಿಡ್ಬೇಕು. ಅವ್ರು ಇಷ್ಟು ದೊಡ್ಡ ತಟ್ಟೆಯಲ್ಲಿ ಕೆನೆಗೆ ಹೆಪ್ಪಾಕಿ ಅದೊಂದು ಮೊಸರು, ಬೆಣ್ಣೆ ಪಕ್ಕದಲ್ಲಿ. ಹೌದು. ಆಮೇಲೆ ಗುಂಗುರು ಚಟ್ನಿ, ಅದು ಬಿಟ್ಟು ಪರುಪು ಪುಡಿ, ಚಟ್ನಿ ಪುಡಿ, ಇದೆಲ್ಲ ಕಲಸಿ ತಿನ್ನೋರು ಪಾಪ ಅವರು. ಕೆನೆಗೆ ಬೇರೆ ಮೊಸರು ಬೇರೆ ಮೊಸರು, ಕೆನೆ ಮೊಸರು ಬೇರೆ ರೀ ಅನ್ನೋರು. ಅದ ಪಾಪ ಅವ್ರಿಗೆ ಇಷ್ಟ. ಆಮೇಲೆ ಇವ್ರು ಆಕ್ಚುಲಿ SPB ಬಂದ ಪಾಪ ಮೊಸರನ್ನ ಅಷ್ಟೇ, ಮೊಸರನ್ನ ಸಾಕು ನಂಗೆ ಅನ್ನೋರು ಪಾಪ. ಅವ್ರು ಹಾಡಕ್ ಬರೋರಲ್ಲ ಅವರು. ಇವರು ಜೇಸ್ದಾಸ್ ಬಂದ್ರೆ ನನಗೆ 1 ಇಡ್ಲಿ ಅನ್ನೋರು ಅಷ್ಟೇ. ಅವ್ರು ಜಾಸ್ತಿ ತಿಂತಾ ಇರ್ಲಿಲ್ಲ ಜೇಸ್ದಾಸ್ ಬಂದ್ರೆ. ಅವರು ನಮ್ಮ ಮನೆಗೆ ಬರೋರು. ತುಂಬಾ ಅವಲಕ್ಕಿ ತುಂಬಾ ಇಷ್ಟ ಜೇಸ್ದಾಸ್ಗೆ. SPB ಅಂತ ನನಗೆ ಎಷ್ಟು ಆಶ್ಚರ್ಯ ಅಂದ್ರೆ, SPB ಅಂತ ಫಸ್ಟ್ ನಾನು ಅವ್ರ ಹತ್ರ ಒಂದು 130 ಹಾಡು ಹಾಡ್ಸಿದ್ದೀನಿ ನಾನು ಇಲ್ಲಿ ತನಕ. ಮಂಜುನಾಥ ಅದರಲ್ಲಿ ಅವ್ರು ತುಂಬ ಇಷ್ಟ ಆಗೋಯ್ತು SPBಗೆ. G. ಉದಯಶಂಕರ್ ಅವರ ಸಾಹಿತ್ಯ, ರಂಗರಾವ್ ಅವರ ಸಂಗೀತ ಎರಡೂ ಕೂಡ ನಿಮ್ಮಲ್ಲಿ ನಾನು ಕಂಡುಬಿಟ್ಟೆ. ಅದು SPB ಅವರು ನನಗೆ ಕೊಟ್ಟಂತಹ ಒಂದು ಪ್ರೀತಿ, ಗೌರವ, ಮರ್ಯಾದೆ. ಜೇಸುದಾಸ್ ಅವರಿಂದ ಒಂದು ರೀತಿ ಕಾನ್ಸಂಟ್ರೇಷನ್ ತುಂಬ. ಜೇಸುದಾಸ್ ಹೆಂಗೆ ಅಂದರೆ ಕೆಳಗೆ ಕೂತ್ಕೊಂಡ್ಬಿಟ್ಟು, ಜಯಶ್ರೀಮ್ಮ ವಾಂಗೋ இப்போ நீங்களே எனக்கு வாத்தியார், நீங்களே சொல்லித்தருங்க ಅಂದರು.